ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ 15 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ಒಂದು ನೋಡ್ಕೊಳ್ಳಿ 16. ನೋಡಿ ಇದನ್ನ ಕೇಳ್ತಾ ಇದ್ದಾರೆ, ಗೊತ್ತಿರಬೇಕು. ಇಫ್ ಎಫ್ ಫ್ರಮ್ ಆರ್ ಟು ಆರ್ ಇಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ದೆನ್ ಎಫ್ ಆಫ್ ಎಕ್ಸ್ ಈಸ್ ಅಂತ ಹೇಳ್ತಿದ್ದಾರೆ. ನೋಡಿ ಇದು ಇಲ್ಲಿ ಏನೇನು ಐಡಿಯಾ ಗೊತ್ತಿರಲಿ ಅಂದ್ರೆ, ನೋಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಆಡ್ ಈಸ್ both 1 1 and onto ಆಗಿರುತ್ತೆ. ಇಫ್ ಎಫ್ ಫ್ರಮ್ ಆರ್ ಟು ಆರ್ ಇರಬೇಕು, ಡೊಮೈನ್ ರಿಯಲ್ ನಂಬರು, ಕೋಡೊಮೈನ್ ರಿಯಲ್ ನಂಬರ್ ಆಗಿತ್ತು ಅಂದ್ರೆ, ಮತ್ತೆ ಎಕ್ಸ್ ಪವರ್ ಆಡ್ ಇತ್ತು ಅಂದ್ರೆ ಬೋತ್ 1 1 ಅಂಡ್ ಆನ್ ಟು ಅಂತ ಹೇಳ್ತೀವಿ. ಅದೇ ತರ ನೋಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಈವನ್ ಇತ್ತು ಅಂದ್ರೆ ಈಸ್ neither 1 1 nor on to if f from r to r ಇತ್ತು ಅಂದ್ರೆ. ಹೌದಾ? ಅಂದ್ರೆ ಎಫ್ ಫ್ರಮ್ ಆರ್ ಟು ಆರ್ ಅಂತ ಹೇಳಿದ್ರೆ ಡೊಮೈನು ರಿಯಲ್ ನಂಬರ್, ಕೋಡೊಮೈನು ರಿಯಲ್ ನಂಬರ್ ಇತ್ತು ಅಂದ್ರೆ ಈವನ್ ಇತ್ತು ಅಂದ್ರೆ ನೀದರ್ 1 1 ನಾರ್ ಆನ್ ಟು, ಅದೇ ಆಡ್ ಇತ್ತು ಅಂದ್ರೆ ಬೋತ್ 1 1 ಅಂಡ್ ಆನ್ ಟು ಆಗುತ್ತೆ. ಹೌದಾ? ಅದಕ್ಕೆ ನೋಡಿ ಕೇರ್ಫುಲ್ ಆಗಿ ಮಾಡ್ಕೋಬೇಕಷ್ಟೇ. ಮತ್ತೆ ಇದು ಚೇಂಜ್ ಆಯ್ತು ಅಂದ್ರೆ ಮತ್ತೆ ಅದು 1 1 ಆಗ್ಬೋದು, ಇಲ್ಲಾಂದ್ರೆ ಆನ್ ಟು ಆಗ್ಬೋದು, ಈ ತರ ಬರ್ತಾ ಹೋಗುತ್ತೆ. ಆಯ್ತಲ್ಲ? ಯಾಕಂದ್ರೆ ಇಲ್ಲಿಗ ಪವರ್ ಈವನ್ ಇತ್ತು ಅನ್ಕೊಳ್ಳಿ, ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಇತ್ತು ಅಂದ್ರೆ ನಾವು ಎಕ್ಸ್ ಒನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಟು ಸ್ಕ್ವೇರ್ ಬರ್ಕೊಂಡಾಗ ಎಕ್ಸ್ ಒನ್ ಇಸ್ ಈಕ್ವಲ್ ಪ್ಲಸ್ ಆರ್ ಮೈನಸ್ ಎಕ್ಸ್ ಟು ಅಂತ ಬರ್ಕೊಂಡ್ಬಿಡ್ತೀವಿ. ಹೌದಾ? ಅಂದ್ರೆ ಈ ತರ ಎಕ್ಸ್ ಒನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಟು ಸ್ಕ್ವೇರ್ ಅಂತ ಬಂದಿರುತ್ತೆ, ಅವಾಗ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎಕ್ಸ್ ಟು ಬರುತ್ತೆ. ಅಂದ್ರೆ ಎರಡೆರಡು ವ್ಯಾಲ್ಯೂ ಬಂದ್ಬಿಡುತ್ತಾನೆ. ಅದಕ್ಕೆ ಇಲ್ಲಿ ನಾಟ್ 1 1 ಅಂತ ಹೇಳ್ತೀವಿ. ಮತ್ತೆ ಸ್ಕ್ವೇರ್ ಪವರ್ ಈವನ್ ಇದ್ದಾಗ ಇದು ಯಾವಾಗ್ಲೂ ಪಾಸಿಟಿವ್ ಆಗಿರುತ್ತೆ. ಇದು ಹೌದಾ? ಯಾವಾಗ್ಲೂ ಪಾಸಿಟಿವ್ ಇರುತ್ತೆ ಅಂತ ಹೇಳಿದ್ರೆ ರೇಂಜ್ ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ ಆಗುತ್ತೆ. ಇಲ್ಲಿ ಬರೀ ಆರ್ ಇದೆ, ಅದಕ್ಕೆ ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡೊಮೈನ್ ಆಗ್ಬಿಟ್ಟು ಫಂಕ್ಷನ್ ಇಸ್ ನಾಟ್ ಆನ್ ಟು ಆಗುತ್ತೆ. ಹೌದಾ? ಯಾಕೆ ನೋಡಿ ಡೊಮೈನು ಕೋಡೊಮೈನು ಒಂದ್ಸಲ ಚೇಂಜ್ ಮಾಡ್ಕೊಂಡ್ರು ಅಂದ್ರೆ ಕೇರ್ಫುಲ್ ಆಗಿ ಸಿಂಪ್ಲಿಫೈ ಮಾಡ್ಬೇಕು. ಅದೇ ಇವೆರಡು ಗೊತ್ತಿರಲಿ. ನೋಡಿ 16 ಈಸಿಯಾಗಿ ಬರೀಬೋದು. ಇಲ್ಲಿ 16 ಅಲ್ಲಿ ಗಿವನ್ ಏನಿರೋದು, ಎಫ್ ಫ್ರಮ್ ಆರ್ ಟು ಆರ್ ಈಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ ಹೇಳಿದ್ದಾರೆ. ಹೌದಾ? ಅಂದ್ರೆ ಇಲ್ಲಿ ಪವರ್ ಇದು ಏನಾಗಿದೆ, ಇದು ಆಡ್ ಇದೆ ತಾನೆ. ಆಡ್ ಇದೆ ಅಂದ್ರೆ ಇದು ಏನಾಗ್ಬಿಡುತ್ತೆ, ಬೋತ್ 1 1 ಅಂಡ್ ಆನ್ ಟು ಆಗುತ್ತೆ ಅಷ್ಟೇ. ಹೌದಾ? ಅಂದ್ರೆ ಆನ್ಸರ್ ಬೋತ್ 1 and 2 ಬರುತ್ತೆ ಅಷ್ಟೇ. ಹೌದಾ? ಈಸಿ ಇದೆ. ನೆಕ್ಸ್ಟ್ ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡು 17 ಡೈರೆಕ್ಟ್ ಆಗಿ ಬರೀಬೋದಲ್ಲ. ನೋಡಿ ಇಫ್ ಎಫ್ ಫ್ರಮ್ ಆರ್ ಟು ಆರ್ ಇಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂದ್ರೆ ಈ ಒನ್ ಕೊಟ್ಟಿದ್ದಾರೆ ತಾನೆ ಇಲ್ಲಿ. ಅಂದ್ರೆ ಇಲ್ಲಿ ಗಿವನ್ ಎಫ್ ಫ್ರಮ್ ಆರ್ ಟು ಆರ್ ಈಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ದಾರೆ. ಎಕ್ಸ್ ಸ್ಕ್ವೇರ್ ಅಂದ್ರೆ ಇದೇನಾಯ್ತು, ಇದು ಈವನ್ ಆಯ್ತು. ಈವನ್ ಆಯ್ತು ಅಂದ್ರೆ ಇಲ್ಲಿ ಏನಂತ ಗೊತ್ತಿದೆ, ಎಫ್ ಆಫ್ ಎಕ್ಸ್ ಈಸ್ ನೀದರ್ 1 1 ನಾರ್ ಆನ್ ಟು. ಹೌದಾ? ಅಂದ್ರೆ ಇಲ್ಲಿ ಆನ್ಸರ್ ಫಸ್ಟ್ ಒಂದು 1 1 ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ, ಆನ್ ಟುನೂ ಆಗಲ್ಲ, ಬೋತ್ 1 and 2 ಅಲ್ಲ. ಅಂದ್ರೆ ಇಲ್ಲಿ ಆನ್ಸರ್ ನನ್ ಆಫ್ ದೀಸ್ ಬರುತ್ತೆ, ಅಥವಾ ನೀದರ್ 1 ನಾರ್ 2 ಅಂತಾನು ಕೊಡ್ಬೋದು. ಆಯ್ತಲ್ಲ? ನೆಕ್ಸ್ಟ್ ನೋಡಿ 18. ಇದು ಈಸಿದೆ.
ನೋಡಿ, if f from R to R is defined by f of x is equal to root x, then f of x is ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇಲ್ಲಿ 1 ಫಂಕ್ಷನ್, ಆನ್ ಟು ಫಂಕ್ಷನ್, ನಾಟ್ ಎ ಫಂಕ್ಷನ್, ಬೋತ್ 1 and 2 ಅಂತ ಹೇಳಿದ್ದಾರೆ. ಫಸ್ಟ್ ನೋಡಿ, ಗಿವನ್ ಏನಿರೋದು ಅಂದ್ರೆ ಇಲ್ಲಿ ಎಫ್ ಫ್ರಮ್ ಆರ್ ಟು ಆರ್ ಅಂತ ಹೇಳಿದ್ದಾರೆ. ಡಿಫೈನ್ಡ್ ಬೈ ಈಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ? ನೋಡಿ, ರೂಟ್ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಅದು ಕೇರ್ಫುಲ್ ಆಗಿ ಮಾಡ್ಕೋಬೇಕು. ರೂಟ್ ಇದೆ ಅಂತ ಹೇಳಿದ್ರೆ ನಮಗೆ ಏನೇನ್ ಗೊತ್ತಿರೋದು ನೋಡಿ, ಇಷ್ಟು ಗೊತ್ತಿರ್ಬೇಕಿದು. ಪಿ ಯು ಮಾಡ್ಕೋಬೇಕಾದ್ರೆ ಹೇಳಿರ್ತೀವಿ, ರೂಟ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಡಿಫೈನ್ಡ್ ಇಫ್ ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಹೌದಾ? ರೂಟ್ ಒಳಗೆ ಏನಿರುತ್ತಲ್ಲ ಅದು ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇರಬೇಕು. ಎರಡನೇದು, ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಇಸ್ ಡಿಫೈನ್ಡ್ if denominator is not equal to 0, and g of x is not equal to 0 ಬರ್ಕೊಂತೀವಿ. ಥರ್ಡ್ ಒನ್, log of f of x is defined if f of x is greater than 0. ಹೌದಾ? ನೋಡಿ, ಇದೆಲ್ಲ ಕರೆಕ್ಟ್ ಆಗಿ ಗೊತ್ತಿರಬೇಕು ನಮಗೆ. ಇಲ್ಲಿ ಲಾಗ್ ಡಿಫೈನ್ ಆಗಬೇಕು ಅಂದ್ರೆ ಎಫ್ ಆಫ್ ಎಕ್ಸ್ ಗ್ರೇಟರ್ ದನ್ 0 ಇರಬೇಕು. ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಡಿಫೈನ್ ಆಗಬೇಕು ಅಂದ್ರೆ ಜಿ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು 0 ಇರಬೇಕು. ರೂಟ್ ಆಫ್ ಎಫ್ ಆಫ್ ಎಕ್ಸ್ ಡಿಫೈನ್ ಆಗಬೇಕು ಅಂದ್ರೆ ಎಫ್ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಇರಬೇಕು. ಹೌದಾ? ಇಲ್ಲ ಹಾಗಾದ್ರೆ ಏನ್ ಕೊಟ್ಟಿರೋದು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ತಾನೆ, ಅಂದ್ರೆ ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಡಿಫೈನ್ ಆಗಬೇಕು ಅಂದ್ರೆ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಆಗಬೇಕು. ಹಾಗಾದ್ರೆ ಡೊಮೈನ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಏನಾಗುತ್ತೆ ಅಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದ್ರೆ 0 ಟು ಇನ್ಫಿನಿಟಿ ಬರುತ್ತೆ. ಅದಂದ್ರೆ ಬರೀ ಪಾಸಿಟಿವ್ ಕೊಟ್ಟಿರ್ಬೇಕು. ಆದ್ರೆ ಇಲ್ಲೇನ್ ಕೊಟ್ಟಿರೋದು ನಮಗೆ, ಗಿವನ್ ಡೊಮೈನ್ ಆಫ್ ಎಫ್ ಆಫ್ ಎಕ್ಸ್ ನ ಆರ್ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಎಫ್ ಫ್ರಮ್ ಆರ್ ಟು ಆರ್ ಕೊಟ್ಟಿದ್ದಾರೆ ತಾನೆ, ಆರ್ ಟು ಆರ್ ಕೊಟ್ಟಿದ್ದಾರೆ ಅಂದ್ರೆ ಡೊಮೈನ್ ಆರ್ ಕೊಟ್ಟಂಗಾಯ್ತು. ಅದೇ ಡೊಮೈನ್ ಆರ್ ಇದೆ, ಆಕ್ಚುಯಲ್ ಡೊಮೈನ್ 0 ಟು ಇನ್ಫಿನಿಟಿ ಬರುತ್ತೆ. ಎರಡು ಮ್ಯಾಚ್ ಆಗಲ್ಲ ತಾನೆ. ನೋಡಿ, ಎರಡು ಮ್ಯಾಚ್ ಆಗಲ್ಲ ಅಂದ್ರೆ ಫಂಕ್ಷನ್ ಡಿಫೈನ್ ಆಗಲ್ಲ ಇಲ್ಲಿ. ದೇರ್ಫೋರ್ ಇಲ್ಲಿ ಏನಂತ ಹೇಳ್ತೀವಿ ಅಂದ್ರೆ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಡಿಫೈನ್ಡ್. ಹೌದಾ? ಅಂದ್ರೆ ನಾಟ್ ಡಿಫೈನ್ ಆಯ್ತು ಅಂದ್ರೆ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಎ ಫಂಕ್ಷನ್ ಅಂತ ಹೇಳ್ತೀವಿ. ನೋಡಿ, ಅದಕ್ಕೆ ಡೊಮೈನ್ ಫಸ್ಟ್ ಕರೆಕ್ಟ್ ಆಗಿ ಡಿಫೈನ್ ಆಗ್ಬೇಕಲ್ಲಿ. ಅದಕ್ಕೆ ಡಿಫೈನ್ ಆಗ್ತಿಲ್ಲ, ಅದಕ್ಕೆ ಆನ್ಸರು ನಾಟ್ ಎ ಫಂಕ್ಷನ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ, ಅದಕ್ಕೆ ಐಡಿಯಾ ಗೊತ್ತಿರಲಿ ಹೇಗೆ ಮಾಡ್ಕೊಂತ ಇದೀವಿ ಅಂತೇಳಿ. ಈಸಿನ ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ನಂಬರ್ 19. ನೋಡಿ, if f from R to R is defined by f of x is equal to x square minus 9x plus 22, then f inverse of 4 ಅಂತ ಕೇಳಿದ್ದಾರೆ. ಹೌದಾ? ನೋಡಿ, ಇದನ್ನ ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ಯಾವ್ದನ್ನ ಕಂಡುಹಿಡಿಬೇಕಲ್ಲ ಅದನ್ನ y ಅಂತ ತಗೊಂಡ್ಬಿಡಿ ಅಷ್ಟೇ. ಲೆಟ್ f inverse of 4 is equal to y ಅನ್ಕೊಂತೀನಿ. ಹಾಗಾದ್ರೆ 4 is equal to f of y ಆಗುತ್ತೆ. ನೋಡಿ, ನೋಡಿ, ಇನ್ವರ್ಸ್ ಈ ಕಡೆಗೆ ಬಂತು ಅಂದ್ರೆ ಎಲ್ ಎಚ್ ಎಸ್ ಟು ಆರ್ ಎಚ್ ಎಸ್ ಬಂತು ಅಂದ್ರೆ ಎಫ್ ಆಗ್ಬಿಡುತ್ತೆ. ಆಯ್ತಲ್ಲ? ಅದಕ್ಕೆ ಅದು 4 is equal to f of y. ನೋಡಿ, y ನ ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. 4 is equal to f of y. y ಅಂದ್ರೆ ಇಲ್ಲಿ ಏನ್ ಬರೀಬಹುದು, ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 9x ಪ್ಲಸ್ 22 ಇದೆ. ಹಾಗಾದ್ರೆ ಇಲ್ಲಿ y ಸ್ಕ್ವೇರ್ ಮೈನಸ್ 9y ಪ್ಲಸ್ 22. ಹೌದಾ? ಇದು ಯೂಸ್ ಮಾಡ್ಕೊಂಡು y ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. 4 ನ ಆರ್ ಎಚ್ ಎಸ್ ತಗೊಂಡ್ವಿ ಅಂದ್ರೆ y ಸ್ಕ್ವೇರ್ ಮೈನಸ್ 9y ಪ್ಲಸ್ 22 ಮೈನಸ್ 4 is equal to 0. y ಸ್ಕ್ವೇರ್ ಮೈನಸ್ 9y 22 ಮೈನಸ್ 4 ಅಂತ ಹೇಳಿದ ಪ್ಲಸ್ 18 equal to 0. ನೋಡಿ, ಮಲ್ಟಿಪ್ಲೈ ಮಾಡಿದಾಗ 18 ಬರಬೇಕು, ಆಡ್ ಮಾಡಿದಾಗ 9 ಬರಬೇಕು. ಏನ್ ತಗೋಬಹುದು ನಾನು, 6 3 ತಗೋಬಹುದಲ್ಲ. 6y ಮೈನಸ್ 3y ಪ್ಲಸ್ 18 equal to 0 ಆಯ್ತು. ಹಾಗಾದ್ರೆ ಇದ್ರಲ್ಲಿ y ಕಾಮನ್ ತಗೊಂಡೆ ಅಂದ್ರೆ y ಮೈನಸ್ 6 ಮೈನಸ್ 3 ಕಾಮನ್ ತಗೊಂಡೆ ಅಂದ್ರೆ y ಮೈನಸ್ 6 is equal to 0.
ಎರಡರಲ್ಲೂ y ಮೈನಸ್ 6 ಕಾಮನ್ ತಗೊಂಡ್ವಿ ಅಂದ್ರೆ y ಮೈನಸ್ 3 ಈಕ್ವಲ್ ಟು 0 ಬರುತ್ತೆ. ಅಂದ್ರೆ ದಟ್ ಇಂಪ್ಲೈಸ್ y is equal to 6 or y is equal to 3 ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಆನ್ಸರ್ y equal to 6 or y is equal to 3 ಬರ್ತಾ ಇದೆ ತಾನೆ. therefore f ಇನ್ವರ್ಸ್ ಆಫ್ 4 ಅಂದ್ರೆ ಇಲ್ಲಿ ಎಷ್ಟು ಎಲಿಮೆಂಟ್ ಬರುತ್ತಲ್ಲ ಅಷ್ಟನ್ನು ಇದ್ರೊಳಗೆ ಬರೀಬೇಕು. 3,6 ಬರುತ್ತೆ ಅಥವಾ 6,3 ಅಂದ್ರೆ ಆಪ್ಷನ್ 3 ಬರುತ್ತೆ. ಮತ್ತೆ ನೋಡಿ ಇದರಲ್ಲಿ ಒಂದೊಂದ್ಸಲ ಬರಿಬೇಕಾದ್ರೆ ಡೊಮೈನ್ ನೋಡ್ಬೇಕು. ಡೊಮೈನ್ ರಿಯಲ್ ನಂಬರ್ ಇದೆ, ಇವೆರಡು ರಿಯಲ್ ನಂಬರ್ ತಾನೆ, ಅದಕ್ಕೆ ಎರಡೂ ಬರ್ಕೊಂಡಿದ್ವಿ. ಹೌದಾ? ಏನಾದ್ರು ನಮಗೆ ಡೊಮೈನ್ ಅಲ್ಲಿ ಬೇರೆದಿತ್ತು ಅಂದ್ರೆ ಅದನ್ನ ಚೆಕ್ ಮಾಡ್ಕೊಂಡ್ಬಿಟ್ಟೆ ಇಲ್ಲಿ ಸಿಂಪ್ಲಿಫೈ ಮಾಡ್ಕೋಬೇಕು. ಹೋಯ್ತಲ್ಲ? ನೆಕ್ಸ್ಟ್ ನೋಡಿ 20. ಅದು ಇದಿದೆ. ಸೆಟ್ ಎ ಹ್ಯಾಸ್ n element, the number of function that can be defined from a into a ಅಂತ ಹೇಳಿದ್ದಾರೆ. ಹೌದಾ? ಅಂದ್ರೆ ಈಗ ಇಲ್ಲಿ ಗಿವನ್ ಏನ್ ಕೊಟ್ಟಿರೋದು ಅಂದ್ರೆ n of a is equal to n ಅಂತ ಹೇಳಿದ್ದಾರೆ. ಹೌದಾ? ದೆನ್ ಇಲ್ಲಿ ಏನ್ ಕೇಳಿರೋದು ಅಂದ್ರೆ ನಾವು ನಂಬರ್ ಆಫ್ ಫಂಕ್ಷನ್ ಫ್ರಮ್ ಎ ಟು ಎ ಕೇಳಿದ್ದಾರೆ. ಹೌದಾ? ನಾವೊಂದು ಏನಂತ ಹೇಳಿದ್ವಿ ಅಂದ್ರೆ ಈಸ್ ಯಾವಾಗ್ಲೂ ಎನ್ ಆಫ್ ಕೋಡೊಮೈನ್ ಪವರ್ ಎನ್ ಆಫ್ ಡೊಮೈನ್ ಅಂತ ಹೇಳಿದ್ವಿ. ನೋಡಿ ಇದು ಗೊತ್ತಿರಕ್ಕೆ ನಮಗೆ. ಅಂದ್ರೆ ಇಲ್ಲಿ ಕೋಡೊಮೈನ್ ಎ ಇದೆ, ಡೊಮೈನ್ ಏನೇ ಇದೆ. ಹಾಗಾದ್ರೆ ಎನ್ ಆಫ್ ಎ ಪವರ್ ಎನ್ ಆಫ್ ಎ ಆಗುತ್ತೆ. ಅಂದ್ರೆ ಆನ್ಸರ್ ಎನ್ ಪವರ್ ಎನ್ ಬರುತ್ತೆ ಅಷ್ಟೇ. ಹೌದಾ? ಥರ್ಡ್ ಒನ್ ನೋಡಿ, ಇದು ಗೊತ್ತಿರ್ಬೇಕು. ನಂಬರ್ ಆಫ್ ಫಂಕ್ಷನ್ಸ್ ಯಾವಾಗ್ಲೂ ಕೋಡೊಮೈನ್ ಪವರ್ ಡೊಮೈನ್ ಬರುತ್ತೆ. ಕೋಡೊಮೈನ್ ಪವರ್ ಡೊಮೈನ್. ಅದಕ್ಕೆ ಎನ್ ಆಫ್ ಎ ಪವರ್ ಎನ್ ಆಫ್ ಎ ಬರ್ಕೊಂಡ್ವಿ ಅಂದ್ರೆ ಎನ್ ಪವರ್ ಎನ್ ಬರ್ತಾ ಇದೆ ಅಷ್ಟೇ. ಹೌದಾ? ಅದಕ್ಕೆ ನೋಡಿ ಇಷ್ಟು ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ನೋಡಿ 21. ದ ನಂಬರ್ ಆಫ್ ಒನ್ ಫಂಕ್ಷನ್ ದಟ್ ಕ್ಯಾನ್ ಬಿ ಡಿಫೈನ್ಡ್ ಫ್ರಮ್ ಅಂತ ಹೇಳಿದ್ದಾರೆ 1 2 3 4 5 ಟು ಎ ಬಿ ಸಿ ಡಿ. ಹೌದಾ? ನೋಡಿ ಇದು ಇಂಪಾರ್ಟೆಂಟ್ ನನಗೆ, ಇಲ್ಲ ಐಡಿಯಾ ಗೊತ್ತಾಗಬೇಕು. ಲೆಟ್ ಎ ಇಸ್ ಈಕ್ವಲ್ ಟು 1 2 3 4 5 ಅಂತ ತಗೊಂತೀನಿ. ಹಾಗಾದ್ರೆ ಎನ್ ಆಫ್ ಎ ಇಸ್ ಈಕ್ವಲ್ ಟು 5, ಬಿ ಇಸ್ ಈಕ್ವಲ್ ಟು ಎ ಬಿ ಸಿ ಡಿ ಅಂತಿದೆ. ಅಂದ್ರೆ ಇಲ್ಲಿ ಎನ್ ಆಫ್ ಬಿ ಇಸ್ ಈಕ್ವಲ್ ಟು 4. ನಂಬರ್ ಆಫ್ ಒನ್ ಫಂಕ್ಷನ್ ಕೇಳಿದರೆ ನೋಡಿ, ಫಸ್ಟ್ ನಂಬರ್ ಆಫ್ ಒನ್ ಫಂಕ್ಷನ್ ಬರುತ್ತಾ ಅಂತ ಹೇಳಿ ಚೆಕ್ ಮಾಡಬೇಕು. ನಮಗೆ ಇಲ್ಲಿ ಏನ್ ಗೊತ್ತಿರೋದು ಅಂದ್ರೆ ಇಫ್ ಎಫ್ ಆಫ್ ಎಕ್ಸ್ ಈಸ್ 1 ಆಗಿತ್ತು ಅಂದ್ರೆ ದೆನ್ ನೋಡಿ ಇಂಪಾರ್ಟೆಂಟ್ ಏನ್ ಗೊತ್ತಿದೆ ಅಂದ್ರೆ ಎನ್ ಆಫ್ ಎ ಈಸ್ ಲೆಸ್ ದನ್ ಎನ್ ಆಫ್ ಬಿ ಆಗಿರ್ಬೇಕು. ಆಯ್ತಲ್ಲ? ನೋಡಿ ಇದನ್ನ ಹೇಳಿದ್ವಿ ನಾವು. ಹೌದಾ? ಅಂದ್ರೆ ಇಲ್ಲಿ ಎಫ್ ಫ್ರಮ್ ಎ ಟು ಬಿ ಇರುತ್ತೆ. ಅಂದ್ರೆ ಎ ಡೊಮೈನ್ ಕೋಡ್ ಬಿ ಕೋಡೊಮೈನ್. ಹೌದಾ? ಇತ್ತು ಅಂದ್ರೆ ಯಾವಾಗಲೂ ಎನ್ ಆಫ್ ಎ ಲೆಸ್ ದನ್ ಎನ್ ಆಫ್ ಬಿನೇ ಇರಬೇಕು. ಏನಾದ್ರೂ ಎನ್ ಆಫ್ ಎ ಗ್ರೇಟರ್ ದನ್ ಎನ್ ಆಫ್ ಬಿ ಇತ್ತು ಅಂದ್ರೆ ಒನ್ ಫಂಕ್ಷನ್ ಎಕ್ಸಿಸ್ಟ್ ಆಗಲ್ಲ ಅಲ್ಲಿ. ಹೌದಾ? ಅಥವಾ ಆರ್ ಈಕ್ವಲ್ ಟು ಇರ್ಬೋದು ಇಲ್ಲಿ. ಅದು ನೋಡಿ ಹಿಯರ್ ಇಲ್ಲಿ ಏನಾಗಿದೆ, ಎನ್ ಆಫ್ ಎ ಇಸ್ ಗ್ರೇಟರ್ ದನ್ ಎನ್ ಆಫ್ ಬಿ ಇದೆ ತಾನೆ. ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಇಸ್ ನಾಟ್ 1 1. ಹೌದಾ? ಅಂದ್ರೆ ಒಂದು ಒನ್ ಫಂಕ್ಷನ್ ಎಕ್ಸಿಸ್ಟ್ ಆಗಲ್ಲ, ಅದಕ್ಕೆ ಆನ್ಸರ್ 0 ಬರುತ್ತೆ. ಹೌದಾ? ದಟ್ ಇಂಪ್ಲೈಸ್ ದ ನಂಬರ್ ಆಫ್ ಒನ್ ಫಂಕ್ಷನ್ ಈಸ್ 0. ಹೌದಾ? ಆಯ್ತಲ್ಲ? ನೋಡಿ ಇಲ್ಲಿ ಇಂಪಾರ್ಟೆಂಟ್ ಅದೇ ಆನ್ ಟು ಇರಬೇಕು ಅಂದ್ರೆ ಎನ್ ಆಫ್ ಎ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎನ್ ಆಫ್ ಬಿ ಅಂತ ಹೇಳಿದ್ವಿ. ಬೈಜೆಕ್ಟಿವ್ ಆಗ್ಬೇಕು ಅಂದ್ರೆ ಎನ್ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಬಿ ಅಂತ ಹೇಳಿದ್ವಿ. ಫಸ್ಟ್ ಇದನ್ನ ಚೆಕ್ ಮಾಡ್ಕೋಬೇಕು. ಆಯ್ತಲ್ಲ? ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟೆ ಒನ್ ಆನ್ ಟು ಬರ್ಕೊಳೋದು. ಆಯ್ತಲ್ಲ? ಇದು 22 ನೋಡ್ಕೊಳ್ಳಿ. ಆಗಿದೆ ಇಲ್ಲಿ
If A and B are the two sets such that n of A equal to 100, n of B equal to 150, then the number of bijection from A on to B ಅಂತ ಹೇಳಿದಾರೆ. ಅಂದ್ರೆ ಬೈಜೆಕ್ಟಿವ್ ಫಂಕ್ಷನ್ ಕೇಳಿದಾರೆ ಅಷ್ಟೇ. ನೋಡಿ ಇಲ್ಲಿ given n of A is equal to 100, n of B is equal to 150 ಇದೆ. ಹೌದಾ? ಹಾಗಾದ್ರೆ ಇಲ್ಲಿ that implies n of A is not equal to n of B ತಾನೆ. ನೋಡಿ ಎರಡು ನಾಟ್ ಈಕ್ವಲ್ ಟು ಆಗ್ಬಿಡ್ತು ಅಂದ್ರೆ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ ಇಸ್ 0 ಆಗ್ಬಿಡುತ್ತೆ. ನೋಡಿ ಬೈಜೆಕ್ಟಿವ್ ಫಂಕ್ಷನ್ ಎಕ್ಸಿಸ್ಟ್ ಆಗ್ಬೇಕು ಅಂದ್ರೆ ಎರಡರೊಳಗು ನಂಬರ್ ಆಫ್ ಎಲಿಮೆಂಟ್ಸ್ ಸೇಮ್ ಇರಲೇಬೇಕು. ಆಯ್ತಲ್ಲ, ಅದಕ್ಕೆ ಅಲ್ಲಿ ದಟ್ ಇಂಪ್ಲೈಸ್ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ ಈಸ್ 0. ಹೌದಾ? ಅಂದ್ರೆ ಫೋರ್ತ್ ಒನ್ ಬರುತ್ತೆ. ನೋಡಿ ಬೈಜೆಕ್ಟಿವ್ ಫಂಕ್ಷನ್ ಎಕ್ಸಿಸ್ಟ್ ಆಗಬೇಕು ಅಂದ್ರೆ ಯಾವಾಗ್ಲೂ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಆಗ್ಬೇಕು. ಆಯ್ತಲ್ಲ, ಏನಾದ್ರು ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಆಗಿತ್ತು ಅಂದ್ರೆ ಅದು ಎಷ್ಟು ವ್ಯಾಲ್ಯೂ ಇರುತ್ತಲ್ಲ ಅದಕ್ಕೆ ಫ್ಯಾಕ್ಟೋರಿಯಲ್ ತಗೊಂಡ್ಬಿಟ್ರೆ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ ಬರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈ 150 ಅನ್ನೋದು ಏನಾದ್ರು 100 ಆಗಿತ್ತು ಅಂದ್ರೆ ದೆನ್ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ ಈಸ್ 100 ಫ್ಯಾಕ್ಟೋರಿಯಲ್ ಅಂತ ಬರೀತಿದ್ವಿ. ಹೌದಾ? ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಗಿತ್ತು ಅಂದ್ರೆ ದೆನ್ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ ಈಸ್ ಎನ್ ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ವಿ. ಹೌದಾ? ಅದಕ್ಕೆ ಗೊತ್ತಿರ್ಬೇಕು ನಮಗೆ, ಇದನ್ನ ಹೇಳಿದ್ವಿ. ಇಫ್ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಗಿತ್ತು ಅಂದ್ರೆ ದೆನ್ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ ಈಸ್ ಎನ್ ಫ್ಯಾಕ್ಟೋರಿಯಲ್. ಹೌದಾ? ನೋಡಿ ಇದು ಐಡಿಯಾ ಗೊತ್ತಿಲ್ಲ ಅಷ್ಟೇ. ಏನಾದ್ರು ಈಕ್ವಲ್ ಟು ಕೊಟ್ಟರು ಅಂದ್ರೆ ಡೈರೆಕ್ಟ್ ಆಗಿ ಎನ್ ಫ್ಯಾಕ್ಟೋರಿಯಲ್ ಅಂತ ಬರೀಬಹುದು. ಹೌದಾ? ನೆಕ್ಸ್ಟ್ ನೋಡಿ 23. If A from A to B, F from A to B ಇದೆ. ಹೌದಾ? ಈಸ್ ಸರ್ಜೆಕ್ಷನ್ ಅಂತ ಹೇಳಿದ್ದಾರೆ. ನೋಡಿ ಸರ್ಜೆಕ್ಷನ್ ಅಂತ ಹೇಳಿದ್ರೆ ಆಕ್ಚುಲಿ ಆನ್ ಟು ಅಂತೇಳಿ, ಆನ್ ಟು ಆಗಿತ್ತು ಅಂದ್ರೆ ಕಂಡೀಷನ್ ಏನು ಅಂತ ಗೊತ್ತಿರ್ಬೇಕು. ಹೌದಾ? ಇದನ್ನು ನಾವು ಹೇಳಿದ್ವಿ. ಏನಂತ ಹೇಳಿದ್ವಿ ಅಂದ್ರೆ ನಮಗೆ ವಿ ನೋ ದಟ್ ಇಫ್ ಎಫ್ ಫ್ರಮ್ A to B is on to ಅಂದ್ರೆ ಸರ್ಜೆಕ್ಟಿವ್ ಅಥವಾ ಸರ್ಜೆಕ್ಷನ್, then n of A is greater than or equal to n of B. ಹೌದಾ? ಅಂದ್ರೆ ಆನ್ ಟು ಅಲ್ಲಿ ಟಿ ಬರುತ್ತೆ, ಗ್ರೇಟರ್ ಅಲ್ಲೂ ಟಿ ಬರುತ್ತೆ. ಅದಕ್ಕೆ ಎನ್ ಆಫ್ ಎ ಇಸ್ ಗ್ರೇಟರ್ ಅಂತ ನೆನ್ಪಿಟ್ಕೊಳಕ್ಕೂ ಐಡಿಯಾ ಹೇಳಿದ್ವಿ. ಹೌದಾ? ಈಗ ಎನ್ ಆಫ್ ಎ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎನ್ ಆಫ್ ಬಿ ಬರುತ್ತೆ. ಒಂದು ಆಪ್ಷನ್ 2 ಬರ್ತದೆ ಅಷ್ಟೇ. ಹೌದಾ? ನೆಕ್ಸ್ಟ್ ಒಂದು 24. ನೋಡಿ ಇದನ್ನೇ ಇಂಪಾರ್ಟೆಂಟ್ ಗೊತ್ತಿರಲಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಎ ಪವರ್ ಎಕ್ಸ್ ಪ್ಲಸ್ 1 ಬೈ ಎ ಪವರ್ ಎಕ್ಸ್ ಮೈನಸ್ 1. ಹೌದಾ? ಇಲ್ಲಿ ನೋಡ್ಕೊಳ್ಳಿ ಫಸ್ಟ್ ನೋಟ್. ನೋಡಿ ಇದೆಲ್ಲ ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೋಬಹುದು. ನೋಡಿ ಫಸ್ಟ್ ಒನ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಆಡ್ ಈಸ್ ಆಲ್ವೇಸ್ ಆಡ್ ಫಂಕ್ಷನ್ ಆಗಿರುತ್ತೆ. ಯಾಕೆ ಅಂತ ನೋಡಿ, ನೋಡಿ ಪ್ರೂಫ್ ಈಸಿ ಇದೆ. ಎಫ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ ಅಂದ್ರೆ ಮೈನಸ್ ಎಕ್ಸ್ ಪವರ್ ಆಡ್ ಆಗುತ್ತೆ. ಹೌದಾ? ಮೈನಸ್ ಪವರ್ ಆಡ್ ನಂಬರ್ ಅಂದ್ರೆ ಮೈನಸ್ ಬರುತ್ತಾನೆ, ಅದಕ್ಕೆ ಮೈನಸ್ ಎಕ್ಸ್ ಪವರ್ ಆಡ್ ಆಯ್ತು ಅಂದ್ರೆ ಮೈನಸ್ ಎಫ್ ಆಫ್ ಎಕ್ಸ್ ಬರ್ತಿದೆ. ಹೌದಾ? ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಮೈನಸ್ ಎಫ್ ಆಫ್ ಎಕ್ಸ್ ಆಯ್ತು ಅಂದ್ರೆ ಎಫ್ ಆಫ್ ಎಕ್ಸ್ ಈಸ್ ಆಡ್ ಫಂಕ್ಷನ್ ಅಂತ ಹೇಳ್ತೀವಿ. ಹೌದಾ? ಗೊತ್ತಿರ್ಬೇಕೇನು? ಅದೇ ತರ ನೋಡಿ ಸೆಕೆಂಡ್ ಒನ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಎಕ್ಸ್ ಪವರ್ E1 ಇತ್ತು ಅಂದ್ರೆ ಈಸ್ ಆಲ್ವೇಸ್ E1 ಫಂಕ್ಷನ್ ಅಂತ ಹೇಳ್ತೀವಿ. ಹೌದಾ? ನೋಡಿ ಇದರ ಪ್ರೂಫ್ ಮಾಡ್ಕೊಂತೀನಿ, ಇದನ್ನು ಈಸಿ ಇದೆ ಪ್ರೂಫ್. ನೋಡಿ ಎಫ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ ಅಂದ್ರೆ ಮೈನಸ್ ಎಕ್ಸ್ ಹೋಲ್ ಪವರ್ E1 ಅಲ್ಲ, ಮೈನಸ್ ಪವರ್ E1 ಅಂದ್ರೆ ಯಾವಾಗಲೂ ಪ್ಲಸ್ ಆಗ್ಬಿಟ್ಟು
ಎಕ್ಸ್ ಪಾರ್ ಈವನ್ ಆಗುತ್ತೆ. ಎಕ್ಸ್ ಪಾರ್ ಈವನ್ ಅಂದ್ರೆ ಎಫ್ ಆಫ್ ಎಕ್ಸ್, ಹೌದಾ? ಅಂದ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇದೆ. ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಈಸ್ ಈವನ್ ಬರುತ್ತೆ, ಹೌದಾ? ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ನೋಡಿ, ಇದನ್ನು ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ಇದನ್ನು ಎಷ್ಟೊಂದು ಕಡೆ ಯೂಸ್ ಮಾಡ್ಕೊಂತೀವಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಪಾರ್ ಎಕ್ಸ್ ಪ್ಲಸ್ 1 ಬೈ ಎ ಪಾರ್ ಎಕ್ಸ್ ಮೈನಸ್ 1 ಆರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ರೆಸಿಪ್ರೋಕಲ್ ಇರ್ಬೋದು. ಎ ಪಾರ್ ಎಕ್ಸ್ ಮೈನಸ್ 1 ಬೈ ಎ ಪಾರ್ ಎಕ್ಸ್ ಪ್ಲಸ್ 1, ಹೌದಾ? ಈಸ್ ಆಲ್ವೇಸ್ ಆಡ್ ಫಂಕ್ಷನ್ ಆಗಿರುತ್ತೆ. ನೋಡಿ, ಇದನ್ನು ಗೊತ್ತಿರಲಿ. ಎ ಪಾರ್ ಎಕ್ಸ್ ಪ್ಲಸ್ 1 ಬೈ ಎ ಪಾರ್ ಎಕ್ಸ್ ಮೈನಸ್ 1 ಅಥವಾ 10 ಪಾರ್ ಎಕ್ಸ್ ಪ್ಲಸ್ 1 ಬೈ 10 ಪಾರ್ ಎಕ್ಸ್ ಮೈನಸ್ 1 ಈ ತರ ಏನಾದ್ರು ಕೊಡ್ಬೋದಲ್ಲಿ ಎ ಜಾಗದಲ್ಲಿ. ಈ ತರ ಇತ್ತು ಅಂದ್ರೆ ಇದನ್ನ ಯಾವಾಗ್ಲೂ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಆಡ್ ಫಂಕ್ಷನ್ ಅಂತ ಹೇಳ್ತೀವಿ. ನೋಡಿ, ಪ್ರೂಫ್ ಈಸಿ ಇದೆ. ಪ್ರೂಫ್ ಆಡ್ ಫಂಕ್ಷನ್ ಅಂದ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಬರ್ಬೇಕು, ಹೌದಾ? ಹಾಗಾದ್ರೆ ನೋಡಿ, ಎಫ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಈಗ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೆಲ್ಲ ಮೈನಸ್ ಎಕ್ಸ್ ಬರಿಬೇಕಲ್ಲ. ನೋಡಿ, ಇದನ್ನ ಪ್ರೂವ್ ಮಾಡ್ಕೊಂತೀನಿ. ಅದೇ ತರ ಇನ್ನೊಂದನ್ನು ಪ್ರೂವ್ ಮಾಡ್ಬೋದು. ಎ ಪಾ ಮೈನಸ್ ಎಕ್ಸ್ ಪ್ಲಸ್ 1 ಬೈ ಎ ಪಾ ಮೈನಸ್ ಎಕ್ಸ್ ಮೈನಸ್ 1, ಹೌದಾ? ನೋಡಿ, ಎ ಪಾ ಮೈನಸ್ ಎಕ್ಸ್ ನ 1 ಬೈ ಎ ಪಾರ್ ಎಕ್ಸ್ ಪ್ಲಸ್ 1 ಬೈ 1 ಬೈ ಎ ಪಾರ್ ಎಕ್ಸ್ ಮೈನಸ್ 1 ಬರಿಬೋದಲ್ಲ? ಸೊ ದಟ್ ಇಂಪ್ಲೈಸ್ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು, ಹೌದಾ? ಎಲ್ ಸಿ ಎಂ ಏನಾದ್ರು ತಗೊಂಡ್ವಿ ಅಂದ್ರೆ ನ್ಯೂಮರೇಟರ್ ಅಲ್ಲಿ ಎ ಪಾರ್ ಎಕ್ಸ್ ಎಲ್ ಸಿ ಎಂ ಆಗುತ್ತೆ. ಅವಾಗಿದು 1 ಪ್ಲಸ್ ಎ ಪಾರ್ ಎಕ್ಸ್ ಹೋಲ್ ಡಿವೈಡ್ ಬೈ ಡಿನಾಮಿನೇಟರ್ ಅಲ್ಲಿ ಎ ಪಾರ್ ಎಕ್ಸ್ ಎಲ್ ಸಿ ಎಂ ತಗೊಂಡೆ ಅಂದ್ರೆ 1 ಮೈನಸ್ ಎ ಪಾರ್ ಎಕ್ಸ್. ನೋಡಿ, ಎ ಪಾರ್ ಎಕ್ಸ್ ಕ್ಯಾನ್ಸಲ್ ಆಗಿ ಇಲ್ಲಿ 1 ಪ್ಲಸ್ ಎ ಪಾರ್ ಎಕ್ಸ್ ಬೈ 1 ಮೈನಸ್ ಎ ಪಾರ್ ಎಕ್ಸ್ ಬಂತು, ಹೌದಾ? ಇದು ಡಿನಾಮಿನೇಟರ್ ಅಲ್ಲಿ ಮೈನಸ್ ಕಾಮನ್ ತಗೊಂಡ್ವಿ ಅಂದ್ರೆ 1 ಪ್ಲಸ್ ಎ ಪಾರ್ ಎಕ್ಸ್ ಡಿನಾಮಿನೇಟರ್ ಅಲ್ಲಿ ಮೈನಸ್ ಕಾಮನ್ ತಗೊಂತಾ ಇದೀನಿ. ಅವಾಗ ಇದು ಎ ಪಾರ್ ಎಕ್ಸ್ ಮೈನಸ್ 1 ಬಂತು, ಹೌದಾ? ಅಥವಾ ಇದನ್ನ ಈ ತರ ಬರೀಬೋದಲ್ಲ, ಮೈನಸ್ ಎ ಪಾರ್ ಎಕ್ಸ್ ಪ್ಲಸ್ 1 ಬೈ ಎ ಪಾರ್ ಎಕ್ಸ್ ಮೈನಸ್ 1. ಎ ಪಾರ್ ಎಕ್ಸ್ ಪ್ಲಸ್ 1 ಬೈ ಎ ಪಾರ್ ಎಕ್ಸ್ ಮೈನಸ್ 1 ಅಂತ ಹೇಳಿದ್ರೆ ಮೈನಸ್ ಎಫ್ ಆಫ್ ಎಕ್ಸ್ ಆಗುತ್ತಲ್ಲ. ದಟ್ ಇಂಪ್ಲೈಸ್ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಬರ್ತದೆ. ಅಂದ್ರೆ ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಈಸ್ ಆಡ್ ಫಂಕ್ಷನ್ ಅಂತ ಹೇಳ್ಬೋದು, ಹೌದಾ? ನೋಡಿ, ಇದನ್ನ ರಿಸಲ್ಟ್ ಗೊತ್ತಿತ್ತು ಅಂದ್ರೆ ಎಷ್ಟೊಂದ್ ಕಡೆ ಯೂಸ್ ಆಗುತ್ತೆ, ಗೊತ್ತಿರ್ಬೇಕು. ನೋಡಿ, ಎಕ್ಸ್ ಪವರ್ ಆಡ್ ಇಸ್ ಆಲ್ವೇಸ್ ಆಡ್ ಫಂಕ್ಷನ್, ಎಕ್ಸ್ ಪವರ್ ಈವನ್ ಇಸ್ ಆಲ್ವೇಸ್ ಈವನ್ ಫಂಕ್ಷನ್, ಎ ಪವರ್ ಎಕ್ಸ್ ಪ್ಲಸ್ 1 ಬೈ ಎ ಪವರ್ ಎಕ್ಸ್ ಮೈನಸ್ 1 ಆಡ್ ಫಂಕ್ಷನ್, ಎ ಪವರ್ ಎಕ್ಸ್ ಮೈನಸ್ 1 ಬೈ ಎ ಪವರ್ ಎಕ್ಸ್ ಪ್ಲಸ್ 1 ಈವನ್ ಫಂಕ್ಷನ್, ಹೌದಾ? ನೆಕ್ಸ್ಟ್ ನೋಡಿ, ಇನ್ನು ಯಾವ್ದಾದ್ರು ಗೊತ್ತಿರಲಿ ಅಂತೇಳಿ. ಫೋರ್ತ್ ಒನ್ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 1. ನೋಡಿ, ಇದನ್ನು ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ಈಸ್ ಆಲ್ವೇಸ್ ಈವನ್ ಫಂಕ್ಷನ್ ಅಂತ ಹೇಳ್ತೀವಿ. ಸಾರಿ, ಈಸ್ ಆಲ್ವೇಸ್ ಆಡ್ ಫಂಕ್ಷನ್ ಇದು. ನೋಡಿ, ಇನ್ನೂ ಪ್ರೂವ್ ಮಾಡ್ಕೊಂತೀವಿ, ನೋಡ್ಕೊಳ್ಳಿ. ನೋಡಿ, ಇದನ್ನೆಲ್ಲ ಎಷ್ಟೊಂದ್ಸಲ ಕೇಳಿದಾರೆ ಕಾಂಪಿಟೇಟಿವ್ಗೆ. ಡೈರೆಕ್ಟ್ ಆಗಿ ರಿಸಲ್ಟ್ಸ್ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಬರೀಬಹುದು. ಇಲ್ಲಾಂದ್ರೆ ಮತ್ತೆ ನಾವು ಪ್ರೂವ್ ಮಾಡ್ಕೊಂಡಿದೀವಲ್ಲ ಅದೇ ತರ ಮಾಡ್ಬೇಕಾಗತ್ತೆ. ನೋಡಿ, ಇಲ್ಲಿ ಪ್ರೂಫ್ ಇದ್ರದ್ದು. ಫಸ್ಟ್ ಸೇಮ್ ಎಫ್ ಆಫ್ ಮೈನಸ್ ಎಕ್ಸ್ ತಗೊಂಡೆ ಅಂದ್ರೆ ಲಾಗ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1, ಅಥವಾ ಇದನ್ನ ಲಾಗ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಎಕ್ಸ್ ಇದೆ, ಹೌದಾ? ನೋಡಿ, ಇಲ್ಲೊಂದು ಏನ್ ನೋಟ್ ಗೊತ್ತಿರ್ಲಿ ಅಂದ್ರೆ ನನಗೆ ನೋಡಿ, ಲಾಗ್ ಏನ ನಾವು ಬೇಕಾದ್ರೆ ಮೈನಸ್ ಲಾಗ್ 1 ಬೈ ಎ ಅಂತ ಬರೀಬಹುದು. ಅಂದ್ರೆ ಎ ವ್ಯಾಲ್ಯೂನ ನಾನು ರೆಸಿಪ್ರೋಕಲ್ ಮಾಡ್ಕೊಂತೀನಿ ಅಂದ್ರೆ ಪ್ಲಸ್ ಇರೋ ಲಾಗು ಮೈನಸ್ ಆಗುತ್ತೆ, ಮೈನಸ್ ಇರೋ ಲಾಗು ಪ್ಲಸ್ ಆಗುತ್ತೆ ಅಷ್ಟೇ, ಹೌದಾ? ನೋಡಿ, ಎ ಇರೋ ಜಾಗದಲ್ಲಿ 1 ಬೈ ಎ ಬರ್ಕೊಂತ ಇದೀವಿ, ಹೌದಾ? ರೆಸಿಪ್ರೋಕಲ್ ಮಾಡ್ಕೊಂತ ಇದೀವಿ ಅಂದ್ರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಹಾಗಾದ್ರೆ ಇದನ್ನೇ ನಾನೀಗ ಇದಕ್ಕೆ ಅಪ್ಲೈ ಮಾಡಿದೆ ಅಂದ್ರೆ ಇಲ್ಲಿ ಏನ್ ಬರೀಬಹುದು ಅಂದ್ರೆ ಮೈನಸ್ ಲಾಗ್ ಆಫ್ 1 ಬೈ
ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಎಕ್ಸ್. ನೋಡಿ ಎ ಇರೋ ಪ್ಲೇಸ್ ಅಲ್ಲಿ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಎಕ್ಸ್ ಇದೆ, ರೆಸಿಪ್ರೋಕಲ್ ಮಾಡ್ಕೊಂಡಾಯ್ತು. ಹೌದಾ? ನೋಡಿ ಈಗ ಇದನ್ನು ರಾಷನಲೈಸ್ ಮಾಡ್ತೀನಿ. ಮೈನಸ್ ಲಾಗ್ ಆಫ್ 1 ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಎಕ್ಸ್ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎಕ್ಸ್ ಮಾಡ್ತಾ ಇದ್ದೀನಿ. ಅಂದ್ರೆ ರಾಷನಲೈಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಅವಾಗ ಇಲ್ಲಿ ಏನ್ ಬರುತ್ತಿದೆ? ಮೈನಸ್ ಲಾಗ್ ಆಫ್ 1 ಇಂಟು ಅಂತ ಹೇಳಿದ್ರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಹೌದಾ? ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಮೈನಸ್ ಲಾಗ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಹೌದಾ? ಇದು ಕ್ಯಾನ್ಸಲ್ ಆಗ್ಬಿಟ್ಟು ಇಲ್ಲಿ ಏನು ಉಳಿತಾ ಇದೆ ಅಂದ್ರೆ ಮೈನಸ್ ಲಾಗ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಎಕ್ಸ್. ಹೌದಾ? ಅಂದ್ರೆ ಇದು ಮೈನಸ್ ಎಫ್ ಆಫ್ ಎಕ್ಸ್ ಬರುತ್ತೆ. ಹೌದಾ? ಅಂದ್ರೆ ನೋಡಿ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಬರ್ತಿದೆ. ದೇರ್ಫೋರ್ ಎಫ್ ಆಫ್ ಎಕ್ಸ್ ಈಸ್ ಆಡ್ ಫಂಕ್ಷನ್ ಅಂತ ಹೇಳ್ತೀವಿ. ಹೌದಾ? ನೋಡಿ ಗೊತ್ತಿರಬೇಕು ನಮಗೆ. ನೆಕ್ಸ್ಟ್ ನೋಡಿ ಇನ್ನೊಂದು ನೋಟು, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗೊತ್ತಿರಬೇಕು. ನೋಡಿ ಫಸ್ಟ್ ಎಕ್ಸ್ ಪವರ್ ಆಡ್ ಈಸ್ ಆಲ್ವೇಸ್ ಆಡ್, ಎಕ್ಸ್ ಪವರ್ ಈವನ್ ಈಸ್ ಆಲ್ವೇಸ್ ಈವನ್, ಎ ಪವರ್ ಎಕ್ಸ್ ಪ್ಲಸ್ 1 ಬೈ ಎ ಪವರ್ ಎಕ್ಸ್ ಮೈನಸ್ 1 ಹೌದಾ ಈಸ್ ಆಲ್ವೇಸ್ ಆಡ್ ಆಗಿರುತ್ತೆ. ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಸ್ ಆಲ್ವೇಸ್ ಆಡ್ ಫಂಕ್ಷನ್. ಹೌದಾ? ನೆಕ್ಸ್ಟ್ ನೋಡಿ ಫಿಫ್ತ್ ಒನ್, ನೋಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಸೈನ್ ಎಕ್ಸ್, ಟ್ಯಾನ್ ಎಕ್ಸ್, cosecant x and cot x ಆರ್ ಆಡ್ ಫಂಕ್ಷನ್ ಆಗಿರುತ್ತೆ. ನೋಡಿ ಯಾವ್ದಾವ್ದು ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ನೆಗೆಟಿವ್ ಇರುತ್ತಲ್ಲ ಅದೆಲ್ಲ ಆಡ್ ಫಂಕ್ಷನ್ ಆಗುತ್ತೆ. ಯಾವ್ದಾವ್ದು ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಇರುತ್ತಲ್ಲ ಅದು ಈವನ್ ಫಂಕ್ಷನ್ ಆಗುತ್ತೆ. ಕಾಸ್ ಎಕ್ಸ್ ಮತ್ತೆ ಸೀಕೆಂಟ್ ಎಕ್ಸ್ ಆರ್ ಈವನ್ ಫಂಕ್ಷನ್ ಆಯ್ತಲ್ಲ. ನೋಡಿ ಇಷ್ಟು ಐಡಿಯಾ ಗೊತ್ತಿರಲಿ. ಇದೆಲ್ಲ ಡೈರೆಕ್ಟ್ ಆಗಿ ಏನಾದ್ರು ಕೇಳಿದ್ರು ಅಂದ್ರೆ ಯೂಸ್ ಮಾಡ್ಕೋಬಹುದು. ಈಗ ನೋಡಿ ಆಗದೆ 24ಗೆ ಯಾವ ತರ ಮಾಡ್ತೀವಿ ಅಂತೇಳಿ ಈಸಿದೆ. ಅಲ್ಲಿ ಕೊಟ್ಟಿರೋದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಎ ಪವರ್ ಎಕ್ಸ್ ಪ್ಲಸ್ 1 ಬೈ ಎ ಪವರ್ ಎಕ್ಸ್ ಮೈನಸ್ 1. ಹೌದಾ? ನೋಡಿ ಎಕ್ಸ್ ಪವರ್ 1 ಅಂದ್ರೆ ಆಡ್ ಇದೆ ತಾನೆ. ಫಸ್ಟ್ ಒನ್ ಅಂತೂ ಆಡ್ ಫಂಕ್ಷನ್ ಆಗುತ್ತೆ ಇಂಟು ನೋಡಿ ಎ ಪವರ್ ಎಕ್ಸ್ ಪ್ಲಸ್ 1 ಬೈ ಎ ಪವರ್ ಎಕ್ಸ್ ಮೈನಸ್ 1 ಅಂದ್ರೆ ಇದನ್ನು ಆಡ್ ಫಂಕ್ಷನ್ ಅಂತಾನೆ ಹೇಳಿದ್ವಿ. ಹೌದಾ? ಮತ್ತೆ ಇನ್ನೊಂದು ಏನಂತ ಹೇಳಿದ್ವಿ ಅಂದ್ರೆ ಆಡ್ ಫಂಕ್ಷನ್ ಇಂಟು ಆಡ್ ಫಂಕ್ಷನ್. ಅದನ್ನ ಯಾವ ತರ ನೆನ್ಪಿಡ್ಕೋಬೇಕು? ಆಡ್ ಅಂದ್ರೆ ಮೈನಸ್, ಈವನ್ ಅಂದ್ರೆ ಪ್ಲಸ್ ಅನ್ಕೊಂಡಿದ್ವಿ. ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಆಗ್ಬಿಡುತ್ತಾನೆ, ಅದಕ್ಕೆ ಇದು ಈವನ್ ಫಂಕ್ಷನ್ ಆಗುತ್ತೆ. ಹೌದಾ? ಯಾಕೆ ನೋಡಿ ಡೈರೆಕ್ಟ್ ಆಗಿ ಇಲ್ಲಿ ಈಸ್ ಅನ್ ಈವನ್ ಫಂಕ್ಷನ್ ಬರೀಬಹುದು. ಅಂದ್ರೆ ಫಸ್ಟ್ ಒಂದು ಬರುತ್ತೆ ಅಷ್ಟೇ. ಯಾಕೆ ನೋಡಿ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಹೇಗೆ ಮಾಡ್ತಾ ಇದೀವಿ ಅಂತೇಳಿ. ನೋಡಿ ಇದನ್ನೊಂದು ರಿಸಲ್ಟ್ ಯೂಸ್ ಮಾಡಿದ್ವಿ, ಎಕ್ಸ್ ಪವರ್ ಆಡ್ ಯೂಸ್ ಮಾಡಿದ್ವಿ, ಮತ್ತೆ ಥರ್ಡ್ ಒನ್ ಒಂದು ಯೂಸ್ ಮಾಡಿದ್ವಿ. ಹೌದಾ? ಇದು ಆಲ್ವೇಸ್ ಆಡ್ ಫಂಕ್ಷನ್ ಅಲ್ಲ. ಆಡ್ ಇಂಟು ಆಡ್ ಯಾವಾಗ್ಲೂ ಏನಾಗಿರುತ್ತೆ ನಮಗೆ ಅಲ್ಲಿ ಈವನ್ ಫಂಕ್ಷನ್ ಬಂದ್ಬಿಡುತ್ತೆ. ಆಯ್ತಲ್ಲ? ಈಗ ನೋಡಿ ಇದ್ರ ಕಾಂಬಿನೇಷನ್ ಅಲ್ಲಿ ಕೇಳಿದ್ರು ಅಂದ್ರೂ ಹೇಗೆ ಮಾಡ್ತೀವಿ ಅಂತೇಳಿ ಐಡಿಯಾ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡಿ 25 ಈಸಿಯಾಗಿ ಬರೀಬಹುದು. ನೋಡಿ ಜಸ್ಟ್ ಮಾಡ್ಕೊಂಡ್ವಲ್ಲ. ಹೌದಾ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಸ್ ಆಲ್ವೇಸ್ ಆಡ್ ಫಂಕ್ಷನ್ ಅಂತ ಹೇಳಿದ್ವಿ. ಹೌದಾ? ಇಲ್ಲಿದೆ ಡೈರೆಕ್ಟ್ ಆಗಿ ಮಾಡ್ಕೊಂಡಿದ್ವಿ ಅಷ್ಟೇ. ಫೋರ್ತ್ ಒನ್. ಹೌದಾ? ಯಾಕೆ ಇಲ್ಲಿ ಆನ್ಸರ್ ಡೈರೆಕ್ಟ್ ಆಗಿ ಏನ್ ಬರಿಬಹುದು? ಈಸ್ ಆಡ್ ಫಂಕ್ಷನ್. ಹೌದಾ? ಇಲ್ಲಿ ಏನ್ ಮಾಡ್ಕೊಂತೀರ ಅಂದ್ರೆ ಯೂಸಿಂಗ್ ಫೋರ್ತ್ ರಿಸಲ್ಟ್. ಹೌದಾ? ನೆಕ್ಸ್ಟ್ ನೋಡಿ 26. ನೋಡಿ ದ ಡೊಮೈನ್ ಆಫ್ ದ ಫಂಕ್ಷನ್ ಕೇಳಿದಾರೆ. ನೋಡಿ ಡೊಮೈನ್ ಅಂತ ಹೇಳಿದ್ರೆ ಯಾವಾಗ್ಲೂ ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ. ನೋಡಿ
ಅದಕ್ಕೆ ಅಲ್ಲಿ ರೂಟ್ ಅಂತ ಹೇಳಿದ್ರೆ ರೂಟ್ ಇತ್ತು ಅಂದ್ರೆ ಯಾವಾಗಲೂ ನಾವು ಏನಂತ ಹೇಳಿದ್ವಿ ಅಂದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ತಾನೆ. ಅದಕ್ಕೆ ಈಗ ನಾವು x minus 1 into x minus 2 into x minus 3 is greater than or equal to 0. ಹೌದಾ? ನೆಕ್ಸ್ಟ್ ನೋಡಿ ವೇವ್ ಕರ್ವ್ ಮೆಥಡ್ ಯೂಸ್ ಮಾಡ್ಕೊಂಬಿಡಿ, ಈಸಿಯಾಗಿ ಬರೀಬಹುದು. ಆಲ್ರೆಡಿ ಏನಂತ ಹೇಳಿದ್ವಿ, ವೇವ್ ಕರ್ವ್ ಮೆಥಡ್ ಹೇಳಿದ್ವಿ, ಗೊತ್ತಿರಬೇಕು. ಈ ತರ ಇತ್ತು ಅಂದ್ರೆ ಮೂರನ್ನು 0 ಅನ್ಕೋಬೇಕು. ಎಕ್ಸ್ ಮೈನಸ್ 1 ಏನಾದ್ರು 0 ಆಯ್ತು ಅಂದ್ರೆ x ಗೆ 1 ಬರುತ್ತೆ. ಎಕ್ಸ್ ಮೈನಸ್ 2 ಏನಾದ್ರು 0 ಆಯ್ತು ಅಂದ್ರೆ x ಗೆ 2 ಬರುತ್ತೆ. ಎಕ್ಸ್ ಮೈನಸ್ 3 ಏನಾದ್ರು 0 ಆಯ್ತು ಅಂದ್ರೆ x ಗೆ 3 ಬರುತ್ತೆ. ಹೌದಾ? ಈ ತರ 1 2 3 ಬರ್ತದೆ. ಅಂದ್ರೆ ಟೋಟಲ್ ನಂಬರ್ ಲೈನ್ 4 ಪಾರ್ಟ್ಸ್ ಮಾಡುತ್ತೆ ತಾನೆ. ಈಚ್ ಪಾರ್ಟ್ ಅಲ್ಲಿ ಏನಾಗುತ್ತೆ ಅಂತ ಚೆಕ್ ಮಾಡ್ಬೇಕು. ನೋಡಿ ಇಲ್ಲಿ ಏನಾದ್ರು x ಗೆ 0 ಅನ್ಕೊಂಡ್ಬಿಟ್ಟೆ ಅಂದ್ರೆ ಇದೇನಾಗ್ಬೋದು -1 ಇಂಟು -2 ಇಂಟು -3 ಇದು. ಹೌದಾ? ಅಂದ್ರೆ ಇದು -6 ನೆಗೆಟಿವ್ ಬರ್ತಿದೆ ತಾನೆ. 0 ಬರ್ತಾ ಇದೆ ಅಲ್ಲ, ಆ ಜಾಗದಲ್ಲಿ ಏನಾಗುತ್ತೆ ನಮಗೆ ನೆಗೆಟಿವ್ ಬರುತ್ತೆ. 0 ಎಲ್ಲಿ ಬರೋದು, ಇಲ್ಲೆಲ್ಲೋ 0 ಬರುತ್ತೆ. ಈ ಪ್ಲೇಸ್ ಅಲ್ಲಿ ನೆಗೆಟಿವ್ ಇರುತ್ತೆ. ನೆಕ್ಸ್ಟ್ ಆಲ್ಟರ್ನೇಟಿವ್ಲಿ ಸೈನ್ ಚೇಂಜ್ ಆಗ್ತಾ ಹೋಗುತ್ತೆ. ಹೌದಾ? ಹಾಗಾದ್ರೆ ದಟ್ ಇಂಪ್ಲೈಸ್ ಡೊಮೈನ್ ಆಫ್ ಎಫ್ ಆಫ್ ಎಕ್ಸ್ ಈಸ್. ಹೌದಾ? ನೋಡಿ ಎಲ್ಲೆಲ್ಲಿ ಪಾಸಿಟಿವ್ ಇರೋದು, ಯಾಕಂದ್ರೆ ಪಾಸಿಟಿವ್ ಇರ್ಬೇಕು ತಾನೆ. ಎಲ್ಲೆಲ್ಲಿ ಪಾಸಿಟಿವ್ ಇದೆ ಅಂದ್ರೆ 1 ಇಂದ 2 ತನಕ ಪಾಸಿಟಿವ್ ಇದೆ. ಯೂನಿಯನ್ 3 ಇಂದ ಇನ್ಫಿನಿಟಿ ತನಕ ಪಾಸಿಟಿವ್ ಇದೆ. ಅದಕ್ಕೆ 1, 2 ಯೂನಿಯನ್ 3, ಇನ್ಫಿನಿಟಿ ಬರುತ್ತೆ. ಅಂದ್ರೆ ಆನ್ಸರ್ 4th ಒಂದು ಬರುತ್ತೆ ಅಷ್ಟೇ. ಅದಕ್ಕೆ ನೋಡಿ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಇತ್ತು ಅಂದ್ರೆ ಯಾವಾಗ್ಲೂ ರೂಟ್ ಒಳಗೆ ಏನಿರುತ್ತಲ್ಲ ಅದನ್ನ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅನ್ಕೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಆಯ್ತಲ್ಲ? ಸೇಮ್ ಐಡಿಯಾ 27 ಯೂಸ್ ಮಾಡ್ತೀನಿ. ನೋಡಿ, ದ ಡೊಮೈನ್ ಆಫ್ ರೂಟ್ ಆಫ್ 1 ಮೈನಸ್ ರೂಟ್ ಆಫ್ 1 ಮೈನಸ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದಾನೆ. ಲಾಸ್ಟ್ ನೋಡಿ ಇಲ್ಲಿ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ತಾನೆ. ಹೌದಾ? ಇಲ್ಲಿ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಅಂದ್ರೆ ಅಲ್ಲಿ ಏನ್ ಮಾಡ್ಕೋಬೇಕು ಅಂದ್ರೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ತಗೋಬೇಕು. ಹೌದಾ? ಇದನ್ನ ಯೂಸ್ ಮಾಡ್ಕೊಂತೀವಿ ನೋಡಿ. ಹಾಗಾದ್ರೆ ಇಲ್ಲಿ ಅಲ್ಲಿ ಏನ್ ಮಾಡ್ಕೊಂತೀನಿ ನಾವು 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಥವಾ 1 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಆರ್ ಎಚ್ ಎಸ್ ಟು ಎಲ್ ಎಚ್ ಎಸ್ ರೀಡ್ ಮಾಡಿದ್ವಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ನೋಡಿ ಎಕ್ಸ್ ಸ್ಕ್ವೇರ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂದ್ರೆ ಎರಡು ಕಡೆ ಸ್ಕ್ವೇರ್ ರೂಟ್ ತಗೊಂಡ್ವಿ ಅಂದ್ರೆ ಇದು ಮಾಡ್ ಎಕ್ಸ್ ಆಗುತ್ತೆ. ಮಾಡ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಹೌದಾ? ನೋಡಿ ಇಂಪಾರ್ಟೆಂಟ್, ನಮಗೆ ಈ ನೋಟ್ ಗೊತ್ತಿರಬೇಕು. ಇದು ಫಸ್ಟ್ ಪಿ ಯು ಸಿ ಅಲ್ಲಿ ಎಷ್ಟೊಂದು ಕಡೆ ಯೂಸ್ ಮಾಡಿರ್ತೀವಿ, ಗೊತ್ತಿರಬೇಕು. ಫಸ್ಟ್ ಒನ್ ಮಾಡ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಇತ್ತು ಅಂದ್ರೆ ಮೈನಸ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಪ್ಲಸ್ ಎ ಅಂತ ಹೇಳ್ತೀವಿ. ಹೌದಾ? ಅದೇ ಮಾಡ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ ಇತ್ತು ಅಂದ್ರೆ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ ಆರ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮೈನಸ್ ಎ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿಗ ಮಾಡ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಹೇಳಿದ್ರೆ ಅದಕ್ಕೆ -1 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಹಾಗಾದ್ರೆ ಡೊಮೈನ್ ಏನಾಗ್ಬಿಡುತ್ತೆ, ಡೊಮೈನ್ ಈಸ್ -1 to 1 ಬರುತ್ತೆ ಅಷ್ಟೇ. ಹೌದಾ? ಒಂದು ಆಪ್ಷನ್ 2 ಬರುತ್ತೆ. ಆಯ್ತಲ್ಲ? ನೋಡಿ ವೇವ್ ಕರ್ವ್ ಮೆಥಡ್ ಅಥವಾ ಡೈರೆಕ್ಟ್ ಆಗಿ ಮಾಡ್ಲಾಸ್ ಏನಾದ್ರು ಇತ್ತು ಅಂದ್ರೆ ಮಾಡ್ ಐಡಿಯಾನ ಯೂಸ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಬೇಕು. ಹೌದಾ? ನೆಕ್ಸ್ಟ್ ನೋಡಿ 28. If an operation is defined as A star B is equal to given A star B is equal to A square plus B square plus AB plus 1, then the value of 2 star 3 star 2 ಅಂತ ಕೇಳಿದ್ದಾರೆ. ಹೌದಾ? ಹಾಗಾದ್ರೆ ನೋಡಿ ನಾವು 2 star 3 star 2 ಫಸ್ಟ್ ಯಾವಾಗಲೂ ಬ್ರಾಕೆಟ್ ನ ಸಿಂಪ್ಲಿಫೈ ಮಾಡ್ಬೇಕಲ್ಲ. 2 star 3 ಅಂತಿದೆ ಅಂದ್ರೆ ಎ ಇರೋ ಜಾಗದಲ್ಲಿ 2 ಇದೆ, ಬಿ ಇರೋ ಜಾಗದಲ್ಲಿ 3 ಇದೆ. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ ಅಂದ್ರೆ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 2 ಇಂಟು 3 ಪ್ಲಸ್ 1 ಸ್ಟಾರ್ 2 ಬರುತ್ತೆ. 2 ಸ್ಕ್ವೇರ್ ಅಂದ್ರೆ 4 ಪ್ಲಸ್ 3 ಸ್ಕ್ವೇರ್ ಅಂದ್ರೆ 9 ಪ್ಲಸ್ 6 ಪ್ಲಸ್ 1 ಸ್ಟಾರ್ 2.
ನೋಡಿ ಆಡ್ ಮಾಡಿದ್ವಿ ಅಂದ್ರೆ 4 plus 9 ಅಂದ್ರೆ 13, 13 plus 6 ಅಂದ್ರೆ 19, 19 plus 1 ಅಂದ್ರೆ 20, 20 star 2 ಬರುತ್ತೆ. ನೋಡಿ 20 star 2 ಅಂದ್ರೆ ಮತ್ತೆ ಎ ಇರೋ ಜಾಗದಲ್ಲಿ 20 ಇದೆ, ಬಿ ಇರೋ ಜಾಗದಲ್ಲಿ 2 ಇದೆ. ಹಾಗಾದ್ರೆ ಇಲ್ಲಿ ಏನ್ ಬರೀಬೇಕು, ಮತ್ತೆ ಎ ಸ್ಟಾರ್ ಬಿ ತರ ಆಯ್ತು. ಅದಕ್ಕೆ ಅದನ್ನ 20 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 20 ಇಂಟು 2 ಪ್ಲಸ್ 1 ಅಂದ್ರೆ 20 ಸ್ಕ್ವೇರ್ ಅಂದ್ರೆ 400 ಪ್ಲಸ್ 4 ಪ್ಲಸ್ 40 ಪ್ಲಸ್ 1. ಹೌದಾ, 40 ಪ್ಲಸ್ 1 ಎಷ್ಟು ಬರ್ಬೋದು ಇದು? ಎಲ್ಲದನ್ನು ಆಡ್ ಮಾಡಿದ್ವಿ ಅಂದ್ರೆ 404 ಪ್ಲಸ್ 40 ಅಂದ್ರೆ 444 ಪ್ಲಸ್ 1 ಅಂದ್ರೆ 445 ಬರುತ್ತೆ. ಅಂದ್ರೆ 4th ಒಂದು ಬರುತ್ತೆ ಅಷ್ಟೇ. ಆಯ್ತಲ್ಲ. ನೆಕ್ಸ್ಟ್ ನೋಡಿ 29. ನೋಡಿ ಇದನ್ನು ಕೇರ್ಫುಲ್ ಆಗಿ ಮಾಡಬೇಕು. ಡಿಫರೆಂಟ್ ಇದೆ. ಎಫ್ ಕಾಂಪೋಸಿಟ್ ಜಿ ಮತ್ತೆ ಜಿ ಕಾಂಪೋಸಿಟ್ ಎಫ್ ಕೇಳ್ತಾ ಇದ್ದಾರೆ ಅಷ್ಟೇ. ಹೌದಾ, ನೋಡಿ ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ 1 plus x by 1 minus x and g of x is equal to 3x plus x cube by 1 plus 3x square. ಹೌದಾ, ದೆನ್ ಎಫ್ ಕಾಂಪೋಸಿಟ್ ಜಿ ಆಫ್ ಎಕ್ಸ್. ನೋಡಿ ಈ ತರದ ಎಷ್ಟೊಂದು ಮಾಡ್ಕೊಂಡಿದೀವಿ. ಎಫ್ ಕಾಂಪೋಸಿಟ್ ಜಿ ಆಫ್ ಎಕ್ಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ನೋಡಿ, ನಾವು ಎಫ್ ಕಾಂಪೋಸಿಟ್ ಜಿ ಆಫ್ ಎಕ್ಸ್ ಅಂದ್ರೆ ಇದನ್ನ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಹೌದಾ, ನೋಡಿ ಎಫ್ ಆಫ್ ಜಿ ಆಫ್ ಎಕ್ಸ್ ನಾವು ಫಸ್ಟ್ ಬರ್ಕೊಂಡ್ಬಿಡ್ಬೇಕು. ಜಿ ಆಫ್ ಎಕ್ಸ್ ಅಂದ್ರೆ ಏನಿದೆ, 3x plus x cube by 1 plus 3x square. ಹೌದಾ, ನೆಕ್ಸ್ಟ್ ನೋಡಿ ಎಫ್ ಆಫ್ ಅಂತಿದೆ. ಎಫ್ ಅಂದ್ರೆ ಇಲ್ಲಿರುತ್ತಾನೆ, ಎಲ್ಲೆಲ್ಲ ಎಕ್ಸ್ ಇದೆ ಅಲ್ಲೆಲ್ಲ ಬಾಕ್ಸ್ ತಗೋಬೇಕು ಅಂತ ಹೇಳಿದ್ವಿ. ಲಾಗ್ ಆಫ್ 1 ಪ್ಲಸ್ ಬಾಕ್ಸ್, ಹೌದಾ, ಡಿವೈಡೆಡ್ ಬೈ 1 ಮೈನಸ್ ಬಾಕ್ಸ್. ಹೌದಾ, ನೋಡಿ ಬಾಕ್ಸ್ ಒಳಗೆ ಇಲ್ಲಿ ಏನಿರುತ್ತಲ್ಲ ಅದನ್ನು ಬರಿಬೇಕು. ಹೌದಾ, ಇಲ್ಲಿ ಏನಿರೋದು ನಮಗೆ 3x ಪ್ಲಸ್ ಎಕ್ಸ್ ಕ್ಯೂಬ್ ಬೈ 1 ಪ್ಲಸ್ 3x ಸ್ಕ್ವೇರ್ ಇರುತ್ತಾನೆ, ಅದನ್ನು ಬಾಕ್ಸ್ ಒಳಗೆ ಬರೀತಾ ಹೋಗ್ತೀವಿ. ಅಂದ್ರೆ 3x ಪ್ಲಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 1 ಪ್ಲಸ್ 3x ಸ್ಕ್ವೇರ್. ಅದೇ ತರ ಇಲ್ಲೂ ಅಷ್ಟೇ 3x ಪ್ಲಸ್ ಎಕ್ಸ್ ಕ್ಯೂಬ್ ಡಿವೈಡ್ ಬೈ 1 ಪ್ಲಸ್ 3x ಸ್ಕ್ವೇರ್. ಹಾಗಾದ್ರೆ ಇದೇನಾಗುತ್ತೆ, ಲಾಗ್ ಆಫ್ ನೋಡಿ 1 ಪ್ಲಸ್ 3x ಸ್ಕ್ವೇರ್ ಎಲ್ ಸಿ ಎಂ ತಗೊಂಡೆ ಅಂದ್ರೆ 1 ಇಂಟು 1 ಪ್ಲಸ್ 3x ಸ್ಕ್ವೇರ್ ಅಂದ್ರೆ 1 ಪ್ಲಸ್ 3x ಸ್ಕ್ವೇರ್ ಪ್ಲಸ್ 3x ಪ್ಲಸ್ ಎಕ್ಸ್ ಕ್ಯೂಬ್ ಆಸ್ ಇಟ್ ಈಸ್. ಹೌದಾ, ಹೋಲ್ಡ್ ಆಮ್ ಇಲ್ಲೂ 1 ಪ್ಲಸ್ 3x ಸ್ಕ್ವೇರ್ ಎಲ್ ಸಿ ಎಂ ತಗೊಂಡ್ವಿ ಅಂದ್ರೆ ಇದು 1 ಪ್ಲಸ್ 3x ಸ್ಕ್ವೇರ್. ಅದ ಕೇರ್ಫುಲ್ ಆಗಿ ಮಾಡ್ಬೇಕು. ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 3x ಮೈನಸ್ ಎಕ್ಸ್ ಕ್ಯೂಬ್. ಹೌದಾ, ನೋಡಿ ಇದು ಕ್ಯಾನ್ಸಲ್ ಆಯ್ತು. ನೋಡಿ ನ್ಯೂಮರೇಟರ್ನ ಯಾವ ತರ ಬರ್ಕೊಂತೀನಿ ಅಂದ್ರೆ 1 ಹಾಗೆ ಬರ್ಕೊಂತೀನಿ ಪ್ಲಸ್ ಎಕ್ಸ್ ಕ್ಯೂಬ್ ಹಾಗೆ ಬರಿತೀನಿ. ಉಳಿದಿರೋದ್ರಲ್ಲಿ ಎರಡರಲ್ಲೂ 3x ಕಾಮನ್ ತಗೊಂಡೆ ಅಂದ್ರೆ ಇದು 1 ಪ್ಲಸ್ ಎಕ್ಸ್ ಆಗುತ್ತೆ. ಸೇಮ್ ಟೈಪ್ ಡಿನಾಮಿನೇಟರ್ ನೋಡಿ 1 ಹಾಗೆ ಬರ್ಕೊಂತೀನಿ, ಮೈನಸ್ ಎಕ್ಸ್ ಕ್ಯೂಬ್ ಬರ್ಕೊಂತೀನಿ. ಉಳಿದಿರೋದ್ರಲ್ಲಿ ಮೈನಸ್ 3x ಕಾಮನ್ ತಗೊಂಡೆ ಅಂದ್ರೆ 1 ಮೈನಸ್ ಎಕ್ಸ್ ಆಗುತ್ತೆ. ಇದು ಆಕ್ಚುಲಿ ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂದ್ರೆ ನ್ಯೂಮರೇಟರು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ತರ ಇದೆ. ನಮಗೆ ಆಕ್ಚುಲಿ ಏನ್ ಗೊತ್ತಿರೋದು ಅಂದ್ರೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ. ಸೇಮ್ ಟೈಪ್ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಅಂದ್ರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು ಎ ಮೈನಸ್ ಬಿ. ಹೌದಾ, ನೋಡಿ ಇವೆರಡು ಫಾರ್ಮುಲಾನ ಯೂಸ್ ಮಾಡ್ಬೇಕಷ್ಟೇ ಇಲ್ಲಿ. ಆದ್ರೆ ಇಲ್ಲಿ ಏನ್ ಬರಿಬಹುದು, ಲಾಗ್ ಆಫ್ ನ್ಯೂಮರೇಟರ್ನ 1 ಪ್ಲಸ್ ಎಕ್ಸ್ ಹೋಲ್ ಕ್ಯೂಬ್, ಡಿನಾಮಿನೇಟರ್ನ 1 ಮೈನಸ್ ಎಕ್ಸ್ ಹೋಲ್ ಕ್ಯೂಬ್. ಹೌದಾ, ಹಾಗಾದ್ರೆ ಇದು ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಬೈ 1 ಮೈನಸ್ ಎಕ್ಸ್ ಹೋಲ್ ಕ್ಯೂಬ್. ಲಾಗ್ ಎಂ ಪಾರ್ ಎನ್ ತರ ಇದೆ, therefore ಎನ್ ಲಾಗ್ ಎಂ. ಹೌದಾ, ಹಾಗಾದ್ರೆ ಇನ್ನೇನ್ ಬರಿಬಹುದು ಅಂದ್ರೆ 3 ಇಂಟು
ಎಫ್ ಆಫ್ ಎಕ್ಸ್ ಬರಿಬೋದು ಹೌದಾ, ಅಂದ್ರೆ ಆಪ್ಷನ್ 1 ಬರುತ್ತೆ ನೋಡಿ. ಅದಕ್ಕೆ ಈಸಿ ಇದೆ. ಎಫ್ ಕಾಂಪೋಸಿಟ್ ಜಿ ಆಫ್ ಎಕ್ಸ್ ಅಂತ ಹೇಳಿದ್ರು, ಅದಕ್ಕೆ ಜಿ ಆಫ್ ಎಕ್ಸ್ ಇರೋದನ್ನ ರಿಮೂವ್ ಮಾಡ್ಕೊಂಡ್ಬಿಟ್ಟು 3x ಪ್ಲಸ್ ಎಕ್ಸ್ ಕ್ಯೂಬ್ 1 ಪ್ಲಸ್ 3x ಸ್ಕ್ವೇರ್ ಬರ್ಕೊಂಡ್ವಿ. ನೆಕ್ಸ್ಟ್ ನೋಡಿ ಲಾಗ್ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೆಲ್ಲ ಬಾಕ್ಸ್ ಬರ್ಕೊಂಡ್ವಿ, ಇಲ್ಲೊಂದು ಬಾಕ್ಸ್ ಬರ್ಕೊಂಡಿದ್ವಿ. ನೆಕ್ಸ್ಟ್ ಆ ಬಾಕ್ಸ್ ಒಳಗೆ 3x ಪ್ಲಸ್ ಎಕ್ಸ್ ಕ್ಯೂಬ್ 1 ಪ್ಲಸ್ 3x ಸ್ಕ್ವೇರ್ ಬರ್ಕೊಂಡ್ವಿ. ಅಂದ್ರೆ ಇಲ್ಲಿ ಏನಿರುತ್ತಲ್ಲ ಅದನ್ನ ಬಾಕ್ಸ್ ಒಳಗೆ ಬರ್ಕೋಬೇಕು ಹೌದಾ. ಅದಾದ್ಮೇಲೆ ಎಲ್ ಸಿ ಎಂ ತಗೊಂಡು ಸಿಂಪ್ಲಿಫೈ ಮಾಡ್ಕೊಂಡ್ವಿ. ಇಲ್ಲಿ ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂದ್ರೆ ಇದು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಮತ್ತೆ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮೆಟ್ ಅಲ್ಲಿ ಇದೆ ಹೌದಾ. ಅದಕ್ಕೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಬರ್ಕೊಂಡ್ವಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದಾಗ 3 ಇಂಟು ಎಫ್ ಆಫ್ ಎಕ್ಸ್ ಬರ್ತಾ ಇದೆ ಹೌದಾ. ಆಯ್ತಲ್ಲ. ನೆಕ್ಸ್ಟ್ ಭಾಗ ನೋಡಿ 30. ನೋಡಿ ಇದು ಈಸಿನ, ಇಲ್ಲಿ ಫಂಕ್ಷನ್ ಏನು ಅಂತ ಗೊತ್ತಾಗಬೇಕಷ್ಟೆ. ಅದಕ್ಕೆ ಸಿನಾಪ್ಸಿಸ್ ಹೇಳ್ಬೇಕಾದ್ರೆ ನೋಟ್ ಅಂತ ಹೇಳಿದ್ವಿ, ಗೊತ್ತಿರ್ಬೇಕು ನೋಡಿ. ಇಲ್ಲಿ ಗಿವನ್ ಏನ್ ಕೊಟ್ಟಿದ್ದಾರೆ, ಇಫ್ ಎಫ್ ಆಫ್ ಎಕ್ಸ್ ಇಸ್ ಅ ಫಂಕ್ಷನ್ ಸಚ್ ದಟ್ ಗಿವನ್ ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ವೈ ಅಂಡ್ ಎಫ್ ಆಫ್ 1 ಇಸ್ ಈಕ್ವಲ್ ಟು 7 ಕೊಟ್ಟಿದ್ದಾರೆ ಹೌದಾ. ಹಾಗಾದ್ರೆ ನೋಡಿ ಈ ತರ ಇತ್ತು ಅಂದ್ರೆ ಒಂದು ಇಂಪಾರ್ಟೆಂಟ್ ಏನ್ ಹೇಳಿದ್ವಿ, ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ವೈ ಇತ್ತು ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ಅಂತ ಹೇಳಿದ್ವಿ ಹೌದಾ, ಗೊತ್ತಿರ್ಬೇಕು. ಅಂಡ್ ಎಫ್ ಆಫ್ 1 ಇಸ್ ಈಕ್ವಲ್ ಟು 7 ಕೊಟ್ಟಾಗೆ ಈ ಎಕ್ಸ್ ಇರೋ ಪ್ಲೇಸ್ ಅಲ್ಲಿ 1 ಬರ್ಕೊಂಡೆ ಅಂದ್ರೆ ಇದು ಎಫ್ ಆಫ್ 1 ಇಸ್ ಈಕ್ವಲ್ ಟು ಎನ್ ಇಂಟು 1 ಆಗ್ಬಿಡುತ್ತೆ. ಎಫ್ ಆಫ್ 1 ಅಂದ್ರೆ 7 ತಾನೆ, 7 ಇಸ್ ಈಕ್ವಲ್ ಟು ಎನ್ ಆಯ್ತು ಹೌದಾ. ನೋಡಿ ಫ್ರಮ್ 1 ಡೈರೆಕ್ಟ್ ಆಗಿ ಏನ್ ಬರೀಬಹುದು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಅಂದ್ರೆ 7 ತಾನೆ, ಅದಕ್ಕೆ 7x ಬಂತು ಹೌದಾ. ಈ ನಮಗೆ ಅಲ್ಲಿ ಏನ್ ಕೇಳಿರೋದು ಸಮೇಶನ್ ವ್ಯಾಲ್ಯೂ ಕೇಳಿದಾರೆ ತಾನೆ ಹೌದಾ, ಇದನ್ನ ಕೇಳಿದಾರೆ. ಅದು ನೋಡಿ ಇಲ್ಲಿ ಏನ್ ಬರ್ಕೊಂತೀನಿ ನಾವು, ಸಮೇಶನ್ ಆರ್ ಇಸ್ ಈಕ್ವಲ್ ಟು 1 to n ಎಫ್ ಆಫ್ ಆರ್ ಅಂದ್ರೆ ಎಫ್ ಆಫ್ 1 ಆರ್ ಇರೋದಾಗದಲ್ಲಿ 1 to n ಬರಿಬೇಕು, ಎಫ್ ಆಫ್ 2 ಎಫ್ ಆಫ್ 3 ಎಫ್ ಆಫ್ 4 ಈ ತರ ಅಪ್ ಟು ಎಫ್ ಆಫ್ ಎನ್ ಹೌದಾ. ಅದು ನೋಡಿ ಎಫ್ ಆಫ್ 1 ಅಂದ್ರೆ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಅಂದ್ರೆ 7x, ಎಫ್ ಆಫ್ 1 ಅಂದ್ರೆ 7 ಇಂಟು 1, ಎಫ್ ಆಫ್ 2 ಅಂದ್ರೆ 7 ಇಂಟು 2, ಎಫ್ ಆಫ್ 3 ಅಂದ್ರೆ 7 ಇಂಟು 3, ಅದೇ ತರ 7 ಇಂಟು 4, ಲಾಸ್ಟಿಗೆ 7 ಇಂಟು ಎನ್ ಬರುತ್ತೆ. ಎಲ್ಲ ಕಡೆ 7 ಕಾಮನ್ ತಗೊಂಡೆ ಅಂದ್ರೆ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಅಪ್ ಟು ಎನ್ ಹೌದಾ. ಸಮ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ನಮಗೆ ಫಾರ್ಮುಲಾ ಗೊತ್ತಿದೆ, ಎನ್ ಇಂಟು ಎನ್ ಪ್ಲಸ್ 1/2 ಅಂದ್ರೆ ಆನ್ಸರ್ 7 ಇಂಟು ಎನ್ ಇಂಟು ಎನ್ ಪ್ಲಸ್ 1/2 ಅಂದ್ರೆ 4th ಒಂದು ಬರುತ್ತೆ ಅಷ್ಟೇ ಹೌದಾ. ಇದಿದೆ ಆಯ್ತಲ್ಲ. ನೆಕ್ಸ್ಟ್ ನೋಡಿ 31. ನೋಡಿ ಇದನ್ನ ಯಾವ ತರ ಮಾಡ್ಕೊಂತೀವಿ ಅಂತ ಹೇಳಿ ಗೊತ್ತಾಗಬೇಕು. ನೋಡಿ ಈ ಪ್ರಾಬ್ಲಮ್ ಎಷ್ಟೊಂದ್ಸಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳಿದಾರೆ. ಅಲ್ಲಿ ಎಫ್ ಆಫ್ 1/x ಇಂಟು ಎಫ್ ಆಫ್ 1/y ಅಂತಾನೆ ಕೊಡ್ಬೇಕಂತೇನಿಲ್ಲ, ಅದನ್ನ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಕೊಟ್ರು ಸೇಮ್. ನೋಡಿ ಇಲ್ಲಿ ಏನೇನು ಐಡಿಯಾ ಗೊತ್ತಿರಲಿ ಅಂದ್ರೆ ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಲಾಗ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಹೌದಾ. ಹಾಗಾದ್ರೆ ನೋಡಿ ಎಫ್ ಆಫ್ 1/x ಏನಾಗುತ್ತೆ ಅಂದ್ರೆ ಕಾಸ್ ಆಫ್ ಲಾಗ್ ಆಫ್ 1/x ಆಯ್ತು ಹೌದಾ. ಅಂದ್ರೆ ಇದು ಕಾಸ್ ಆಫ್ ಲಾಗ್ 1 ಮೈನಸ್ ಲಾಗ್ ಎಕ್ಸ್ ಬರಿಬಹುದು. ಅದು ಎಫ್ ಆಫ್ 1/x ಏನಾಗುತ್ತೆ ಅಂದ್ರೆ ಲಾಗ್ 1 ಅಂದ್ರೆ 0 ತಾನೆ, ಅದಕ್ಕೆ 0 ಮೈನಸ್ ಲಾಗ್ ಎಕ್ಸ್. ನೋಡಿ ಕಾಸ್ ಆಫ್ ಮೈನಸ್ ಲಾಗ್ ಎಕ್ಸ್ ಬಂತು. ನೋಡಿ ಕಾಸ್ ಆಫ್ ಮೈನಸ್ ಥೀಟಾ ಅಂದ್ರೆ ಕಾಸ್ ಥೀಟಾನೇ ತಾನೆ, ಅದಕ್ಕೆ ಇದನ್ನ ಕಾಸ್ ಆಫ್ ಲಾಗ್ ಎಕ್ಸ್ ಬರೀತೀವಿ ಹೌದಾ. ಟ್ರಿಗ್ನೋಮೆಟ್ರಿ ಗೊತ್ತಿರ್ಬೇಕು ನಮಗೆ ಇಲ್ಲಿ. ನೋಡಿ ಕಾಸ್ ಆಫ್ ಮೈನಸ್ ಥೀಟಾ ಅಂದ್ರೆ ಕಾಸ್ ಥೀಟಾ ಹೌದಾ, ಅದನ್ನ ಯೂಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ನೋಡಿ ಹಾಗಾದ್ರೆ ಎಫ್ ಆಫ್ 1/x ಇಸ್ ಈಕ್ವಲ್ ಟು ಕಾಸ್ ಲಾಗ್ ಎಕ್ಸ್ ಆಯ್ತು. ಹಾಗಾದ್ರೆ ದಟ್ ಇಂಪ್ಲೈಸ್ ಎಫ್ ಆಫ್ 1/y ಏನಾಗುತ್ತೆ ಅಂದ್ರೆ ಕಾಸ್ ಲಾಗ್ ವೈ ಆಗುತ್ತೆ ಹೌದಾ.
ಅಂದ್ರೆ ಎಕ್ಸ್ ಬದಲಿ ವೈ ಬರ್ಕೊಂಡಾಗಿ ನೋಡಿ. ಇನ್ನು ನಮಗೆ ಅಲ್ಲಿ ನಾವು ಎಫ್ ಆಫ್ ಎಕ್ಸ್ ಇಂಟು ವೈ ಪ್ಲಸ್ ಎಫ್ ಆಫ್ ಎಕ್ಸ್ ಬೈ ವೈ, ಹೌದಾ? ಅದು ಈಸಿ ಇದೆ ನೋಡಿ. ಏನ್ ಬರೀಬಹುದು ಅಂದ್ರೆ ನಾವು ಎಫ್ ಆಫ್ ಎಕ್ಸ್ ಇಂಟು ವೈ ಅಂತ ಹೇಳಿದ್ರೆ ಕಾಸ್ ಆಫ್ ಲಾಗ್ ಎಕ್ಸ್ ವೈ, ಲಾಗ್ ಎಂ ಇಂಟು ಎನ್ ತರ ಇದೆ, ಅದಕ್ಕೆ ನಾವು ಲಾಗ್ ಎಂ ಪ್ಲಸ್ ಲಾಗ್ ಎನ್ ಬರೀಬೋದಲ್ಲ, ಅದಕ್ಕೆ ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಬರ್ಕೊಂಡ್ವಿ. ಅದೇ ತರ ನೋಡಿ ಎಫ್ ಆಫ್ ಎಕ್ಸ್ ಬೈ ವೈ ಏನಾಗುತ್ತೆ ಅಂದ್ರೆ ಕಾಸ್ ಆಫ್ ಲಾಗ್ ಎಕ್ಸ್ ಬೈ ವೈ ಅಂದ್ರೆ ಕಾಸ್ ಆಫ್ ಲಾಗ್ ಎಕ್ಸ್ ಮೈನಸ್ ಲಾಗ್. ನೋಡಿ ಇಷ್ಟು ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ ಅಷ್ಟೇ. ಆಗ ನೋಡಿ ಇಲ್ಲಿ ಏನ್ ಕೇಳಿರೋದು ನಾವು ಎಫ್ ಆಫ್ ಒನ್ ಬೈ ಎಕ್ಸ್ ಇಂಟು ಎಫ್ ಆಫ್ ಒನ್ ಬೈ ವೈ ಮೈನಸ್ ಹಾಫ್ ಇಂಟು ಎಫ್ ಆಫ್ ಎಕ್ಸ್ ವೈ ಪ್ಲಸ್ ಎಫ್ ಆಫ್ ಎಕ್ಸ್ ಬೈ ವೈ, ಹೌದಾ? ನೋಡಿ ಎಫ್ ಆಫ್ ಒನ್ ಬೈ ಎಕ್ಸ್ ಅಂದ್ರೆ ಏನ್ ಬಂದಿರೋದು ಕಾಸ್ ಲಾಗ್ ಎಕ್ಸ್ ಅಲ್ಲ, ಕಾಸ್ ಲಾಗ್ ಎಕ್ಸ್. ಎಫ್ ಆಫ್ ಒನ್ ಬೈ ವೈ ಅಂದ್ರೆ ಕಾಸ್ ಲಾಗ್ ವೈ ಮೈನಸ್ ಹಾಫ್ ಇಂಟು ಎಫ್ ಆಫ್ ಎಕ್ಸ್ ಇಂಟು ವೈ, ಹೌದಾ? ಎಫ್ ಆಫ್ ಎಕ್ಸ್ ಇಂಟು ವೈ ಅಂದ್ರೆ ಕಾಸ್ ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ. ಎಫ್ ಆಫ್ ಎಕ್ಸ್ ಬೈ ವೈ ಅಂದ್ರೆ ಕಾಸ್ ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ, ಹೌದಾ? ಇಷ್ಟು ಬರುತ್ತೆ ನೋಡಿ. ನಮಗೆ ಈ ಫಾರ್ಮುಲಾ ಒಂದು ಗೊತ್ತಿದೆ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ, ಅದನ್ನು ಇಂಪಾರ್ಟೆಂಟ್ ನೋಡಿ. ನಮಗೆ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಏನ್ ಗೊತ್ತಿರೋದು ಅಂದ್ರೆ ಕಾಸ್ ಎ ಇಂಟು ಕಾಸ್ ಬಿ ಇತ್ತು ಅಂದ್ರೆ ಹಾಫ್ ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ, ಹೌದಾ? ನೋಡಿ ಇದನ್ನ ಇಲ್ಲಿ ಎ ಅನ್ಕೊಳ್ಳಿ, ಇದನ್ನ ಬಿ ಅನ್ಕೊಳ್ಳಿ. ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ ತರ ಇದೆ ಅಂದ್ರೆ ಇದನ್ನ ಕಾಸ್ ಎ ಕಾಸ್ ಬಿ ತರ ಬರೀಬೋದು ತಾನೆ. ಹಾಗೆ ನೋಡಿ ಇದನ್ನ ಅಪ್ಲೈ ಮಾಡಿದ್ವಿ ಅಂದ್ರೆ ಇಲ್ಲಿ ಏನ್ ಬರುತ್ತೆ ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು ಕಾಸ್ ಆಫ್ ಲಾಗ್ ವೈ ಮೈನಸ್ ನೋಡಿ ಇಷ್ಟಕ್ಕೂ, ಹೌದಾ? ಇಷ್ಟಕ್ಕೂ ಏನು ಅಪ್ಲೈ ಮಾಡ್ಬೋದು ನಾನು ಹಾಫ್ ಇಂಟು ಕಾಸ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಎ ಮೈನಸ್ ಬಿ ತರ ಇದೆ, ಅದಕ್ಕೆ ಕಾಸ್ ಎ ಕಾಸ್ ಬಿ ತರ ಬರೀಬೋದು ತಾನೆ. ಅದಕ್ಕೆ ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು ಕಾಸ್ ಆಫ್ ಲಾಗ್ ವೈ ಬರುತ್ತೆ ನೋಡಿ. ಇಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಅದಕ್ಕೆ ಎರಡು ಕ್ಯಾನ್ಸಲ್ ಆಗ್ಬಿಟ್ಟು ಆನ್ಸರ್ 0 ಬರ್ತದೆ ಅಷ್ಟೇ, ಹೌದಾ? ಅಂದ್ರೆ ಫಸ್ಟ್ ಒನ್ ಬರುತ್ತೆ ನೋಡಿ. ಡಿಫೈನ್ಡ್ ಇದೆ, ಅದು ಗೊತ್ತಿರಬೇಕು ಯಾವ ತರ ಮಾಡ್ಕೊಂತ ಇದೀವಿ ಅಂತೇಳಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಲಾಗ್ ಎಕ್ಸ್ ಕೊಟ್ಟಿದ್ದಾರೆ, ಹೌದಾ? ಹಾಗೆ ಎಫ್ ಆಫ್ ಒನ್ ಬೈ ಎಕ್ಸ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಅದೇ ತರ ಎಫ್ ಆಫ್ ಒನ್ ಬೈ ವೈ ಮಾಡ್ಕೊಂಡ್ವಿ. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಇಂಟು ವೈ ಮತ್ತೆ ಎಫ್ ಆಫ್ ಎಕ್ಸ್ ಬೈ ವೈ, ಹೌದಾ? ಅಷ್ಟು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ, ಹೌದಾ? ನೆಕ್ಸ್ಟ್ ನೋಡಿ 32 ಅನ್ನು ನೋಡ್ಕೊಳ್ಳಿ ನೋಡಿ. ಈ ತರದ ಕಾಂಪಿಟೇಟಿವ್ ಕೇಳ್ಬೋದು, ಐಡಿಯಾ ಗೊತ್ತಿರಲಿ. ನೋಡಿ 32 ಎಫ್ ಫ್ರಮ್ ಎನ್ ಟು ಝೆಡ್ ಡಿಫೈನ್ಡ್ ಬೈ ಅಂತ ಹೇಳಿದ್ದಾರೆ, ಹೌದಾ? ನೋಡಿ ಈ ತರ ಏನಾದ್ರು ಎರಡೆರಡು ಕೊಟ್ಟಿದ್ರು ಅಂದ್ರೆ ನೋಡಿ ಎರಡನ್ನು ಬರ್ಕೊಂಡ್ಬಿಡೋದು ನೋಡಿ. ನಾವು ಎಫ್ ಆಫ್ ಎನ್ ಅಂದ್ರೆ ಎನ್ ಮೈನಸ್ ಒನ್ ಬೈ ಟೂ ಇದೆ ತಾನೆ. ಎನ್ ಈಸ್ ಆಡ್ ಅಂತ ಹೇಳಿದ್ದಾರೆ, ಹಾಗಾದ್ರೆ ನೋಡಿ ಆಡ್ ವ್ಯಾಲ್ಯೂ ಬರಿತಾ ಹೋಗ್ತೀನಿ. ನ್ಯಾಚುರಲ್ ನಂಬರ್ಸ್ ಅಲ್ಲಿ ಆಡ್ ವ್ಯಾಲ್ಯೂ ಅಂದ್ರೆ 1 ಮೈನಸ್ 1 ಬೈ 2, 3 ಮೈನಸ್ 1 ಬೈ 2, 5 ಮೈನಸ್ 1 ಬೈ 2, 7 ಮೈನಸ್ 1 ಬೈ 2 ಈ ತರ ಬರಿತಾ ಹೋಗುದು, ಹೌದಾ? ಅಂದ್ರೆ ಇಲ್ಲಿ ಏನ್ ಬರ್ತಾ ಇದೆ 0, 3 ಮೈನಸ್ 1 ಬೈ 2 ಅಂದ್ರೆ 2 ಬೈ 2 ಅಂದ್ರೆ 1, 5 ಮೈನಸ್ 1 ಬೈ 2 4 ಬೈ 2 ಅಂದ್ರೆ 2, 7 ಮೈನಸ್ 1 ಬೈ 2 ಅಂದ್ರೆ 6 ಬೈ 2 ಅಂದ್ರೆ 3 ಈ ತರ ಬರ್ತಾ ಹೋಗುತ್ತೆ. ಇದನ್ನ 1 ಅಂತ ತಗೊಂತೀನಿ. ಇನ್ನೊಂದು ಎಫ್ ಆಫ್ ಎನ್ ಬರ್ಕೊಂತೀನಿ, ಏನು ಮೈನಸ್ ಎನ್ ಬೈ 2 ವೆನ್ ಎನ್ ಈಸ್ ಈವನ್ ತಾನೆ. ಈಗ ಮೈನಸ್ 2 ಬೈ 2, ಮೈನಸ್ 4 ಬೈ 2, ಮೈನಸ್ 6 ಬೈ 2, ಮೈನಸ್ ಎ ಬೈ 2 ಈ ತರ ಬರುತ್ತೆ. ಅಂದ್ರೆ ಇದಕ್ಕೆ ಆನ್ಸರ್ ಮೈನಸ್ 1 ಮೈನಸ್ 2 ಮೈನಸ್ 3 ಈ ತರ ಬರ್ತಿದೆ ತಾನೆ. ನೋಡಿ ಈಕ್ವೇಶನ್ ನಂಬರ್ 3 ಅಂತ ಸೆಟ್ 2 ಅಂತ ತಗೊಂತೀನಿ. ಈ ನೋಡಿ ಎರಡರಲ್ಲೂ ಏನಾದ್ರೂ ಎಲಿಮೆಂಟ್ ಒಂದೇ ಒಂದು ಎಲಿಮೆಂಟ್ ಕಾಮನ್ ಬಂದ್ರು ನಾಟ್ 1 1. ಇಲ್ಲಿ ನೋಡಿ ಏನು ಕಾಮನ್ ಬರ್ತಾ ಇಲ್ಲ, ಇಲ್ಲಿ ಏನು ಕಾಮನ್ ಬರಲ್ಲ ಅಂದ್ರೆ ಫಂಕ್ಷನ್ ಈಸ್ 1 1 ಆಗುತ್ತೆ,
ಹೌದಾ? ನೋಡಿ ಹಾಗಾದ್ರೆ ಇಲ್ಲಿ 1 intersection 2 is null set ತಾನೆ, therefore f is 1 1 ಆಗುತ್ತೆ. ನೋಡಿ ಯಾವ್ದಾದ್ರು ಒಂದೇ ಒಂದು ಕಾಮನ್ ಬಂದ್ರು ನಾಟ್ 1 1, ಹೌದಾ? ಮತ್ತೆ ನೋಡಿ ಎರಡನ್ನು ಕಂಬೈನ್ ಮಾಡಿದಾಗ ರೇಂಜ್ ಬರುತ್ತೆ. ನೋಡಿ ರೇಂಜ್ ಏನ್ ಬರುತ್ತೆ ಅಂದ್ರೆ ಎರಡು ಕಂಬೈನ್ ಮಾಡಿದ್ವಿ ಅಂದ್ರೆ 0 1 2 3 ಬರ್ತಿದೆ, ಜೊತೆಗೆ -1 -2 -3 ಬರ್ತಿದೆ ತಾನೆ. ಇದೇನ್ ನಮಗೆ ಇದು ಝೆಡ್, ಇದನ್ನೇ ಕೋಡೊಮೈನ್ ಅಂತ ಕೊಟ್ಟಿದಾರಲ್ಲ. therefore range is equal to codomain ಆಯ್ತು. that implies function is onto. ಅಂದ್ರೆ ಇದು ಬೋತ್ 1 1 and onto ಆಗುತ್ತೆ. ಇಲ್ಲಿ ನೋಡಿ 1 1 ಬಟ್ ನಾಟ್ onto ಬಟ್ ನಾಟ್ 1 1, 1 1 and onto ಅಂತ ಕೊಟ್ಟಿದಾರಲ್ಲ, ಅದಕ್ಕೆ ಆನ್ಸರ್ 3 ಬರುತ್ತೆ ಅಷ್ಟೇ, ಹೌದಾ? ನೋಡಿ ಇಲ್ಲಿ ಈ ತರ ಫಂಕ್ಷನ್ ಏನಾದ್ರು ಸ್ಪ್ಲಿಟ್ ಆಗಿತ್ತು ಅಂದ್ರೆ ಯಾವಾಗ್ಲೂ ಈ ತರ ಥಿಂಕ್ ಮಾಡಿ, ಎರಡು ವ್ಯಾಲ್ಯೂನು ಬರ್ಕೊಂಬಿಡಿ. ವ್ಯಾಲ್ಯೂ ಏನಾದ್ರೂ ಒಂದಾದ್ರೂ ಕಾಮನ್ ಬಂತು ಅಂದ್ರೆ ನಾಟ್ 1 1, ಕಾಮನ್ನೇ ಬರಲಿಲ್ಲ ಅಂದ್ರೆ 1 1 ಆಗ್ಬಿಡುತ್ತೆ. ನೆಕ್ಸ್ಟ್ ಎರಡನ್ನ ಕಂಬೈನ್ ಮಾಡ್ಕೊಂಡಾಗ ರೇಂಜ್ ಬರುತ್ತೆ. ರೇಂಜ್ ಮತ್ತೆ ಕೋಡೊಮೈನ್ ನೋಡ್ಕೋಬೇಕು, ಎರಡು ಸೇಮ್ ಇತ್ತು ಅಂದ್ರೆ ಫಂಕ್ಷನ್ ಈಸ್ ಆನ್ಟು ಆಗ್ಬಿಡುತ್ತೆ, ಹೌದಾ? ಹೇಗೆ ನೋಡಿ ಈ ಐಡಿಯಾ ಗೊತ್ತಿರ್ಬೇಕು ನಮಗಿದು, ಆಯ್ತಲ್ಲ? ನೋಡಿ ಆಗ ನಾಳೆ ಕ್ಲಾಸಲ್ಲಿ ಪ್ರಾಬ್ಲಮ್ ನಂಬರ್ 33 ಇಂದ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ, ಆಯ್ತಲ್ಲ? ಥ್ಯಾಂಕ್ ಯು.